ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥೌಚ್ಯತೆ. ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶಂ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪದಿಂ ರಮಾಯಾಃ ಜಗದಘದಹನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮತಿ ಪರಮಂ ಗುರುಂಚ ವೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಪ್ರಕೃತ್ಯ ಸ್ವಭಾವೇನ ಅದೆಲ್ಲ ಆಯ್ತೀಗ. ಯಾವುದೀಗ? ಅಂತೋ ಬ್ರಹ್ಮಾದಿಭಕ್ತಾನಾಂ ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾ ಅರ್ಚಿತುಮಿಚ್ಛತಿ ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ಯಾಂ ಯಾಂ ಬ್ರಹ್ಮಾದಿರೂಪಾಂ ತನುಂ. ಆಯಾ ತಮ್ಮ ಸ್ವರೂಪದ ಶ್ರದ್ಧೆಗೆ ಅನುಗುಣವಾಗಿ ಯಾವ ಯಾವ ದೇವತೆಯನ್ನು ಆರಾಧನೆ ಮಾಡಬೇಕು ಅಂತ ಇಷ್ಟಪಡ್ತಾರೋ ಅಂಥ ಇಷ್ಟವೇ ನಾನು ಕೊಡ್ತೇನೆ ಹೊರತು ಏನು ಮಾಡೋದಿಲ್ಲ. ಅವರು ನನ್ನನ್ನು ಅವಲಂಬಿಸದೆ ಹೋದರೆ ಅನುಗ್ರಹ ಇಲ್ಲ. ಸತಯಾ ಶ್ರದ್ಧೆಯಾ ಯುಕ್ತ ತಸ್ಯ ಆರಾಧನಮೀಹತಿ. ಅದೇ ಶ್ರದ್ಧೆಗೆ ಅನುಗುಣವಾಗಿ ಅವನು ಆಯಾ ದೇವತಾರಾಧನೆಯನ್ನು ಮಾಡ್ತಾನೆ. ದಫತೆ ಚ ತತಃ ಕಾಮಾನ್. ಆಗ ಅವನು ಅಭಿಲಾಷೆ ಈಡೇರುತ್ತೂ ಕೂಡ ಅದರಿಂದ. ಆದರೆ ಅವನಿಗೆ ಗೊತ್ತಿಲ್ಲ ಮಯೈವ ವಿಹಿತಾನ್. ಆ ಕಾಮನೆಗಳನ್ನು ಪೂರೈಸಿದವನ್ಯಾರು ನಾನೇ. ಅವನೇನು ತಿಳ್ಕೊಂಡ್ಬಿಡ್ತಾನೆ, ಆ ದೇವತೆಗಳಿಂದಾಯಿತು ಅಂತ ತಿಳ್ಕೊ. ದೇವತೆಗಳಿಂದಾಗಿಲ್ಲ, ಅದು ಯಾರಿಂದಾಗಿರೋದು? ಯಾಕೆ ಫಲಮತ ಉಪಪತ್ತೇ ಹೇವು. ಯಾರೇ ಇಲ್ಲೇ ಫಲ ಕೊಟ್ಟರು ಕೂಡ ಫಲ ಕೊಡೋದು ಯಾರು? ದೇವರು. ಆದ್ದರಿಂದ ಅವನಿಗೆ ತಿಳುವಳಿಕೆ ಇಲ್ಲದೇನೆ ಅವರು ಕೊಟ್ಟರು ಅಂಥೇಳಿ ಅವರನ್ನೇ ಸರ್ವೋತ್ತಮರು ಅಂತ ಭಾವಿಸ್ತಾನೆ. ತಪ್ಪದು. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಯಾರೋ ಕಷ್ಟಪಟ್ಟು ಸಾಲ ಕೊಡಿಸ್ತಾರೆ ಅಂತ ತಿಳ್ಕೊಬೇಡ. ಸಾಲ ಕೊಡಿಸ್ತಾರೆ, ಕೊಟ್ಟವ್ರು ಇವನಲ್ಲ. ಗೊತ್ತಾಯ್ತಿಲ್ಲ? ಕೊಟ್ಟವ್ರು ಇವನಲ್ಲ, ಕೊಡಿಸ್ತವ್ರು ಇವನು ಅಷ್ಟೇ ಹೊರತು ಕೊಟ್ಟಿದ್ದ ಸಂಬಂಧಪಟ್ಟ ಸಮಸ್ಯೆ ಹೊರತು ಬೇರೆ ಅಲ್ಲ. ಇವನೇನು ತಿಳ್ಕೊಂಡ್ಬಿಟ್ಟು ಇವರೇ ಕೊಡಿಸಿದ್ರು ಅಂತ ತಿಳ್ಕೊಂಡ್ರೆ ಅದು ಭ್ರಮೆ. ಇದು ಕೊಡಿಸೋಕೆ ಸಹಾಯ ಮಾಡಿದ್ರು ಅಂತ ಹೇಳಬೇಕೆ ಹೊರತು ಇವರೇ ಕೊಟ್ಟಿದ್ದಲ್ಲ. ಅದೆಲ್ಲ ಕಡೆನೂ ಹಾಗೆ. ಹಾಂ ಹಾಂ ಹೌದು, ಶಾಸ್ತ್ರ ತಿಳ್ಕೊಬೇಕು ಅವರು. ಹೌದಲ್ಲ? ಇವತ್ತು ವೆಹಿಕಲ್ ಓಡಿಸ್ಬೇಕು ಅಂದರೆ ಲೈಸೆನ್ಸ್ ತೊಗೋಬೇಕು, ಮತ್ತು ಟ್ರಾಫಿಕ್ ರೂಲ್ಸ್ ತಿಳ್ಕೊಬೇಕದನ್ನು. ಇಲ್ಲ ವೆಹಿಕಲ್ ತೊಗೊಳ್ಬಾರ್ದು. ನಮ್ಮ ದೇಹನೇ ವೆಹಿಕಲ್ ಆದ್ದರಿಂದ ಬಂದ ಮೇಲೆ ಏನು ಮಾಡಬೇಕು ನಾವು? ಇದರ ವಿಶೇಷ ಇರ್ತದೆ. ಅದು 10 ಪೈಸೆ ಔಷಧಿ ಅದು ಬರೆದಿರ್ತಾರೆ, ಇಂಡಿಕೇಶನ್ ಬರೆದಿರ್ತಾರೆ, ಡೇಟ್ ಆಫ್ ಎಕ್ಸ್ಪೈರಿ ಎಲ್ಲ ಬರೆದಿರ್ತಾರೆ. ಅದ್ರ ಮೇಲೆ ಹೌ ಟು ಟೇಕ್ ಡೋಸೇಜ್ ಎಲ್ಲ ಬರೆದಿರ್ತಾರೆ. ಗೊತ್ತಾಯ್ತು? ಎಕ್ಸ್ಪೈರಿ ಡೇಟ್ ಹಾಕಿರ್ತಾರೆ. ಅಷ್ಟಕ್ಕಷ್ಟು ಬರೆದಿರ್ಬೇಕಾದ್ರೆ ನಮಗೆ ಆಮೇಲೆ ಅದು ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿದರೆ ಮಾತ್ರ ಅದು ವರ್ಕ್ ಆಗೋದು, ಇಲ್ಲದ್ರೆ ವರ್ಕ್ ಆಗೋದಿಲ್ಲ. ಸೊ ಮನುಷ್ಯ ದೇಹ ಕೊಟ್ಟು ಪರಮಾತ್ಮ ಏನು ಮಾಡಿದ್ದಾನೆ? ಸ್ಮೃತಿ ಎಲ್ಲ ಕೊಟ್ಟಿದ್ದಾನೆ. ತಿಳ್ಕೊಂಡು ಮಾಡಬೇಕು, ಕರ್ತವ್ಯ ಅದು. ನಮ್ಗೆ ಗೊತ್ತಿಲ್ಲ ಅಂತ ಹೇಳೋದು ಅಪರಾಧ. ಕೆಲಸಕ್ಕೆ ಸೇರಿದ ಮೇಲೆ ಕಂಪ್ನಿಯಲ್ಲೂ ತಿಳ್ಕೊಬೇಕು ಹೋಗಬೇಡ. ಈಗ ಗೊತ್ತಿಲ್ಲ ಅಂದರೆ ಡಿಸ್ಮಿಸ್ ಮಾಡ್ತಾರೆ ಅಷ್ಟೇ. ಅವ್ನು ಸೇರಿದ ಮೇಲೆ ತಿಳ್ಕೊಬೇಕಾದ್ರೆ. ಹಿಂದೆ ಗೌರ್ಮೆಂಟ್ ಸರ್ವಿಸ್ನಲ್ಲೆಲ್ಲ ಗೊತ್ತಲ್ಲ ನಿಮಗೆ, ಇವೆಲ್ಲ ಅಕೌಂಟ್ಸ್ ಹೈಯರು, ಜನರಲ್ ಲಾ ಅವೆಲ್ಲ ಪಾಸ್ ಆಗಲೇಬೇಕಿತ್ತು. ಪ್ರವೇಶ ಪೀರಿಯಡ್ ಕನ್ಫರ್ಮೇ ಮಾಡ್ತಿದ್ದಿಲ್ಲ ಎಲ್ಲ ಹೋದಾಗ. ಮತ್ತು ಕಂಪಲ್ಸರಿ ಅದು. ಎಲ್ಲ ರೂಲ್ಸು ಗೊತ್ತಾಗುತ್ತೆ ಏನು ಅಂತೇಳಿ. ಅದರಿಂದ ಸ್ಮೃತಿ ಓದೋದು ಅದಕ್ಕೋಸ್ಕರ. ಆಚಾರ ಅಷ್ಟೆಲ್ಲ ಓದೋದಿಲ್ಲ, ಅದು ಸದಾಚಾರ ಸ್ಮೃತಿ ಬರೆದಿದ್ದಾರೆ. ಅಷ್ಟಾದರೂ ಓದಿದ್ರು ಕೂಡ ಡೈಲಿ ಟೈಮ್ ಟೇಬಲ್ ಎಲ್ಲ ನಮಗೆ ಗೊತ್ತಾಗುತ್ತೆ. ಓದೋದಿಲ್ಲ ಯಾರು. ಅಂತವತ್ತು ಫಲಂ ತೇಷಾಂ. ಇನ್ನೊಂದು ವಿಶೇಷ. ಆಗೊಂದು ಪ್ರಶ್ನೆ ಬಂತು, ಸರಿ ಅವ್ರು ಆರಾಧನೆ ಮಾಡ್ತಾರೆ, ಅವ್ರು ಫಲ ಕೊಡ್ತಾರೆ, ನೀನೇ ಕೊಡ್ತೀವಿ ಅವ್ರಿಗೆ ಬಿಡು, ಮುಂದೇನು ಅಂತ ಕೇಳ್ತಾರೆ. ಇದು ವಿಶೇಷ. ಇದು ಏನು ಗೊತ್ತಾ? ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ. ಇದು ಅನ್ಯ ದೇವತೆಗಳ ಆರಾಧನೆಯನ್ನು ಮಾಡಿ ನಾನು ಕೊಟ್ಟ ಫಲ ಅವ್ರ ಫಲ ಕೊಟ್ಟ ಫಲ ಅಂತ ತಿಳ್ಕೊತಾರಲ್ಲ, ಅವ್ರಿಗೆ ಸಿಗೋ ಫಲ ಎಂಥದ್ದದು? ಅಂತವತ್ತು ಅಂದ್ರೇನು? ಕೊನೆ ಇರತಕ್ಕಂಥದ್ದು, ನಶ್ವರವಾದ ಫಲವತ್ತು, ಶಾಶ್ವತ ಫಲ ಸಿಗೋದಿಲ್ಲ. ವೆರಿ ಇಂಪಾರ್ಟೆಂಟ್. ಅಂತವತ್ತು ಫಲಂ ತೇಷ. ಅಂತವತ್ತು ಬಿಡಿಸ್ಬೇಕಲ್ಲ. ಅಂತವತ್ತು ಅಂತ ಅಂದರೆ ನಾಶ. ನಾಶ ಅಂತ ಹೇಳಿದರೆ ಬರುತ್ತೆ ಹೋಗುತ್ತೆ.
ಆದ್ಯಂತವಂತಹ ಕೌಂತೆಯ ನತೇಶು ರಮತೆ ಬುಧಃ. ಆದ್ದರಿಂದ ಫಲ ಕೂಡ ನಶ್ವರವಾದ ಫಲ ಸಿಗುತ್ತೆ. ಯಾತಕ್ಕೆ? ಅಲ್ಪಮೇಧಸಾಂ. ಅವ್ರು ಮಂದಬುದ್ಧಿಯ ಜನ. ಅವ್ರಿಗೇನು ಗೊತ್ತಾಗಲಿಲ್ಲ. ಯಾರಿಗೂ ಪೋಸ್ಟ್ ಹಾಕ್ಲಿಕ್ಕೆ ಕೇಳಿದ್ರೆ ಡಬ್ಬೆ ಮೇಲೆ ಇಟ್ಟು ಬಂದುಬಿಟ್ಟ, ಪೋಸ್ಟ್ ಡಬ್ಬೆ ಮೇಲೆ ಇಟ್ಟು ಬಂದುಬಿಟ್ಟ. ಇವನಿಗೆ ಹೋಗಿದ್ದಕ್ಕೊಂದು 10 ರೂಪಾಯಿನೋ ಕೊಟ್ಟರು ಅಷ್ಟೇ. ಆಮೇಲೆ ಅಲ್ಲಿ ಮಿಸ್ ಆಯ್ತು, ಕೆಲಸ ಡಿಸ್ಮಿಸ್ ಆಗ್ತಾನೆ, ತಪ್ಪು ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು. ಆದ್ದರಿಂದ ಅಂಥವತ್ತು ಫಲಕ್ಕೆ ಪ್ರಯತ್ನ ಪಡಬಾರ್ದು. ನಾವೆಲ್ಲ ಮಾಡ್ತಿರೋ ಪ್ರಯತ್ನ ಇವತ್ತು ಜನ ಎಲ್ಲ ಮಾಡ್ತಿರೋದೇನದು ಎಲ್ಲ ಅಂಥವ್ ಜೊತೆಗೆ ತೊಗೊಂಡೋಗಿ ಯಾರು ನೋಡಿದಾರ? ಒಬ್ಬರು ಒಂದು ಪೈಸೆ ಒಯ್ದಿಲ್ಲ. ಅಂದರೆ ಅರ್ಥ ಏನು? ಅಂಥವತ್ತದು. ಬಟ್ ಏನು ಇವತ್ತು ದೊಡ್ಡ ದೊಡ್ಡ ಜ್ಞಾನಿಗಳು, ಅವ್ರು ಜ್ಞಾನಿಗಳಿದ್ದು ನೆನೆಸ್ತಾರೆ, ಅದು ಜ್ಞಾನ ತೊಗೊಂಡೋಗಿದ್ದಾರೆ. ಗೊತ್ತಾಯ್ತು? ಶ್ರೀಮಂತನ ಬಿಟ್ಟು ಹೋಗಿ ಸ್ವಲ್ಪ ದಿವಸಕ್ಕೆ ಬಿಟ್ಟುಬಿಡ್ತಾರೆ. ಆದರೆ ಜ್ಞಾನ ಶಾಶ್ವತವಾದ ಆಸ್ತಿ. ಆದ್ದರಿಂದ ಅದರ ಸಂಪಾದನೆ ಶ್ರೇಷ್ಠ. ಅದು ಕೊಡೋದು ಯಾರಿಗೂ ಬರಲ್ಲ. ಯಾರು ಕೊಡಬೇಕದನ್ನು? ದೇವರೇ ಕೊಡೋದು, ಬೇರೆಯವ್ರು ಕೊಡೋದೆ. ಅಂಥವತ್ತು ಫಲಂ ತೇಷ. ಯಾರೋ ಫ್ರೆಂಡ್ಸ್ ಸಾಲ ಎಸ್ಕೋಬೋದು, ಡಿಗ್ರಿ ಇಸ್ಕೊಳಕ್ಕೆ ಬರುತ್ತಾ? ನೀವು ಡಿಗ್ರಿ ಕೊಟ್ಟರು ಸ್ವಲ್ಪ ಹೊತ್ತು ಅಂತೇಳಿ ಇಸ್ಕೊಳಕ್ಕೆ ಬರೋದಿಲ್ಲ. ಯಾಕೆಂದರೆ ನಾನ್ ಟ್ರಾನ್ಸ್ಫರಬಲ್. ಜ್ಞಾನ ನೆನ್ಪಿಟ್ಕೋಬೇಕು, ನಾನ್ ಟ್ರಾನ್ಸ್ಫರಬಲ್ ಜ್ಞಾನ. ಈ ಆಸ್ತಿ ಟ್ರಾನ್ಸ್ಫರ್ ಮಾಡ್ಬೋದು. ಒಬ್ಬ ಬಡವನಿಗೆ ಕೋಟಿಗಟ್ಟಲೆ ಹಣ ಕೊಡೋದು ಬೇಕಾದರೆ ಒಂದು ಅಕ್ಷರ ವಿದ್ಯೆ ಕೊಡೋಕ್ಕಾಗೋದಿಲ್ಲ. ಗೊತ್ತಾಯ್ತಾ? ಅಂಥವತ್ತು ಫಲಂ ತೇಷಾಂ ತದ್ಭವತಿ ಅಲ್ಪಮೇಧಸ. ಅಲ್ಪಮೇಧಸಾಂ ಇನ್ನೊಂದು ಅರ್ಥ ಏನು ಅಂದರೆ ಅಲ್ಪೇಶು ಮೇಧಃ ಯಶಾಂತೆ. ಅವರೆಲ್ಲ ಬುದ್ಧಿ ಎಲ್ಲಿದೆ ಅಂದರೆ ಅಲ್ಪೇಶು. ಸಣ್ಣ ವಿಷಯದ ಬಗ್ಗೆ ಭಾರಿ ಗಮನ ಕೊಡ್ತಾರೆ, ದೊಡ್ಡ ವಿಷಯ ಬಿಟ್ಟೇ ಬಿಡುತ್ತಾರೆ. ಅಲ್ಪಮೇಧಸ. ಮೇಧ ಅಂದ್ರೇನು? ಬುದ್ಧಿ. ಅಲ್ಪ ಅಂದರೆ ಚಿಕ್ಕ ಪದಾರ್ಥ. ಚಿಕ್ಕ ಪದಾರ್ಥನ ಭಾರಿ ಕೇರ್ಫುಲ್ಲಾಗಿ ನೋಡ್ತಾರೆ. ಅಲ್ಪೇ ಶು ಅಲ್ಪೇವ ಮೇಧಾ. ಮೇಧ ಯಾರಿಗಿದೆಯೋ ಅವರೆಲ್ಲ ಏನೋ ಅಲ್ಪಮೇಧಸ್ಸಿನ ಜನ. ಅವರೆಲ್ಲ ಏನಾಯ್ತು, ದೊಡ್ಡ ಯೋಚನೆ ತಲೆಗೆ ಬರೋದೇ ಇಲ್ಲ ಅವರಿಗೆ. ಬರೋದೇ ಇಷ್ಟ. ಆದ್ದರಿಂದ ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಇದ್ರೆ ಫೈನಲ್. ಚಾಕ್ಲೇಟ್ ನೋಡ್ತಾರೆ. ಸಂಬಳ ಬಂದರೆ ಏನು ಬರುತ್ತೆ? ರೂಮ್ ತುಂಬ ಚಾಕ್ಲೇಟ್ ತೊಗೋಬೋದು. ಇಷ್ಟ ಬರ್ತವೆ, ಇನ್ನೇನು ರೂಮ್ ತೊಗೋಬೋದು, ರೂಮ್ ತುಂಬ ಚಾಕ್ಲೇಟ್ ತೊಗೋಬೋದು ಅಂತ ಅನಿಸುತ್ತೆ. ಯಾಕಂದ್ರೆ ಚಿಕ್ಕ ಮಕ್ಕಳು ಅದಕ್ಕಿಂತ ಹೆಚ್ಚು ಅರ್ಥ ಆಗಲ್ಲ ಅವರಿಗೆ. ಮತ್ತು ಗೋಲ್ಡ್ ಅರ್ಥನೇ ಆಗಲ್ಲ ಅವರಿಗೆ. ಕೊಟ್ಟರೆ ಒಂದು ಚಾಕ್ಲೇಟಿಗೆ ಗೋಲ್ಡ್ ಸರ ಕೊಟ್ಬಿಡ್ತಾನೆ ಬೇಕಾದ್ರೆ. ಇವತ್ತಾಗಿರೋದು ಹಾಗೇನೆ. ಇವತ್ತು ಮನುಷ್ಯನು ತಿಳ್ಕೊಬೇಕಾದ ವ್ಯಕ್ತಿ ತಿಳ್ಕೊಳ್ಳೋದೆ ಹೋದರೆ ತಪ್ಪಾಗತ್ತೆ. ಮಕ್ಕಳು ಸರಿ, ದೊಡ್ಡದಾದ ಬಾರಿ ತಪ್ಪು ಮಾಡಿದರೆ ಮಗು ಬುದ್ಧಿಯವನಾಗ್ತಾನೆ. ಹಾಗಾಗಬಾರ್ದು. ಈ ಪುರಾಣ ಕಥೆಯೆಲ್ಲ ಏನು ಹೇಳುತ್ತೆ? ಅವರೆಲ್ಲ ಕಷ್ಟಪಟ್ಟು ತೊಗೊಂಡ್ರು, ರಾವಣ ಅದಕ್ಕೆ ನಾಶವಾದರು. ಅದ್ಮೇಲೆ ಅದಕ್ಕೆ ಪ್ರಯತ್ನ ಪಡ್ಲಿಕ್ಕೆ ಹೋಗಬಾರ್ದು. ಅದು ತಾನೇ ಮೆಸೇಜು. ಇವ್ರು ಕೇಳಿದರೆ ತಾನೇ ಮೆಸೇಜ್ ಬರೋದು. ಹಾಗಾಗಿ ಮಂತೋ ಹಿ ಉತ್ತಮ ಹಿತ ನಾರದೀಯೇ. ಅದಕ್ಕೆ ಆಚಾರ್ಯರು ವಿವರಣೆ ಕೊಡ್ತಕ್ಕಂಥ ಶ್ಲೋಕ ಕೊಡ್ತಾರೆ. ಅಂತೋ ಬ್ರಹ್ಮಾದಿಭಕ್ತಾನ ಮದ್ಭಕ್ತಾನಾಂ ಅನಂತತಾ ಇತಿ. ಅದು ಬುಡದ ಬ್ರಹ್ಮಾದಿ ದೇವತೆ. ಅವರು ರಾವಣಾದಿಗಳು ಆಶ್ರಯಿಸಿದ್ದು ಯಾರೋ ಬಾಬಾಗಳನ್ನಲ್ಲ, ಯಾರೋ ABCDಗಳನ್ನಲ್ಲ, ಬ್ರಹ್ಮದೇವರನ್ನು, ರುದ್ರದೇವರನ್ನು. ಎಷ್ಟು ಮೇಲಿದ್ದಾರೋ ಅವರು. ಬಟ್ ಇವರು ಅವರನ್ನು ಉಪಯೋಗ ತಗೊಳ್ಳಿಲ್ಲ ಸರಿಯಾಗಿ. ಏನು ಮಾಡಿದ್ರು ಇವರು? ತಾವು ಏನು ಕೇಳಬೇಕಂತ ಅವ್ರನ್ನ ಕೇಳೋದು ಬಿಟ್ಟು ತಾವು ತೋಚಿದ್ದು ಕೇಳಿದರು. ಅವರು ಇವ್ರು ಕೇಳಿದ್ದು ಕೊಟ್ಟರು ಅಷ್ಟೇ. ಈ ಕೇಳಿದ್ದು ಕೊಟ್ಟಿದ್ವಿ ಅಂತ ಹೇಳ್ತಾರೆ. ಅಂಗಡಿಯಲ್ಲಿ ಬೇಕಾದಷ್ಟಿರುತ್ತೆ. ಇವನು ಫಾಲ್ಡಾ ತೊಗೊಂಡು ಕುಡಿಲೂಬೋದು, ದೊಡ್ಡ ವಿಚಾರ ಅಲ್ಲ. ನಿಜವಾಗಲೂ ಕೂಡ ಏನು ಬೇಕು ಅಂತ ತಿಳ್ಕೊಳ್ಳೋಕ್ಕೂ ಏನಾಗಬೇಕು? ಅದಕ್ಕೆ ತಿಳುವಳಿಕೆ ಬೇಕು. ತಿಳುವಳಿಕೆ ಇಲ್ದಿದ್ರೆ ಮಾಡೋಕ್ಕಾಗೋದಿಲ್ಲ. ಅಂತೋ ಬ್ರಹ್ಮಾದಿಭಕ್ತಾನಾಂ ಮದ್ಭಕ್ತಾನಾಂ ಅನಂತತಾ ಮುಕ್ತಶ್ಚ. ಅದಕ್ಕೆ ಅನಂತರತೆ ಯಾತಕ್ಕೆ ಪಡಬೇಕು ಅಂದರೆ ಅವನೊಬ್ಬನೇ ಅನಂತ, ಉಳಿದವರು ಯಾರು ಅನಂತ ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೊಡೋದಕ್ಕೆ. ಮುಕ್ತಶ್ಚ ಕಾಮ್ ಗತಿಂ ಗಚ್ಚೇತ್ ಮೋಕ್ಷಶ್ಚೈವ ಕಿಮಾತ್ಮಕಃ. ಪ್ರಶ್ನೆ ಮುಕ್ತ ಯಾವ ಗತಿಗೆ ಹೋಗ್ತಾನೆ, ಮೋಕ್ಷದಲ್ಲಿ ಏನಿರುತ್ತೆ ಇತ್ಯಾದಿ ಪ್ರಶ್ನೆಗಳಿಗೆ ಇತ್ಯಾದೇಹೇ ಪರಿಹಾರ ಸಂದರ್ಭಾಚ್ಚ ಮೋಕ್ಷ ಧರ್ಮೇಶು. ವಿಷಯ ಎಲ್ಲಿ ಡೀಟೇಲಾಗಿ ಹೇಳಿದಾರೆ ಗೊತ್ತಾ ಇದನ್ನ? ಮೇಲಿನ ವಾಕ್ಯ ಅಂತೋ ಬ್ರಹ್ಮಾದಿ ಭಕ್ತ ನಾರದೀಯ ಪುರಾಣ. ಮುಂದಿಂದು ಇದಿಷ್ಟು ಅವತಾರ ಪ್ರಸಂಗದ ವಿಷಯ ಹೇಳ್ತಾರೆ. ಅವತಾರೇ ಮಹಾವಿಷ್ಣೋ ಭಕ್ತ ಪುತ್ರ ಚ ಮುಚ್ಯತೆ ಇತ್ಯಾದಿಶ್ಚ ಬ್ರಹ್ಮವೈವರ್ತೆ. ಅತ್ಯಾದೇಹೇ ಪರಿಹಾರ ಸಂದರ್ಭಾಚ್ಚ ಮೋಕ್ಷ ಧರ್ಮೇಶು. ಇದೆಲ್ಲ ಮಹಾಭಾರತದಲ್ಲಿ ಬಂದಿದೆ. ಮೋಕ್ಷ ಧರ್ಮ ಪರ್ವ ಅಂತ ಶಾಂತಿ ಪರ್ವದ ಒಂದು ಉಪಪರ್ವ. ಅದರ 3 ಪರ್ವ ಇದೆ. ರಾಜಧರ್ಮ ಪರ್ವ, ಆಪದ್ಧರ್ಮ ಪರ್ವ, ಮೋಕ್ಷ ಧರ್ಮ ಪರ್ವ ಅಂತೇಳಿ ಅದರಲ್ಲಿ ಬಂದಿದೆ. ಅವತಾರೇ ಮಹಾವಿಷ್ಣು ಭಕ್ತ ಪುತ್ರ ಚ ಮುಚ್ಯತೆ ಇತ್ಯಾದಿಶ್ಚ ಬ್ರಹ್ಮವೈವರ್ತೆ. ಇದು ವಿಶೇಷವಾದ ಅಂಶ ಇದೆ. ಏನಂದರೆ ದೇವರು ಬಿಂಬರೂಪವನ್ನು ನೋಡಿ ಮುಕ್ತರಾಗಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಅದು ಕಂಪಲ್ಸರಿ. ಅದು ವಿಶೇಷ ಅಂಶ ಏನು ಅಂದರೆ ಅವತಾರೇ ಮಹಾವಿಷ್ಣು ಭಕ್ತ ಪುತ್ರ ಚ ಮುಚ್ಯತೆ. ಅವನೀಗ ಅವ್ರ ಬಿಂಬರೂಪ ರಾಮ ಅಂತ ತಿಳ್ಕೊಂಡು ಆಗ ರಾಮದೇವರು ಅವತಾರ ಮಾಡಿಬಿಟ್ಟಿರ್ತಾನೆ. ಬಿಂಬರೂಪ ಅದೆರಡು ಒಂದಾಗಿ ಹೋಗ್ಬಿಟ್ಟು ಅವನು ಒಳ್ಳೆ ಸಾಧನೆ ಬೇಗಾಗಿ ಸದ್ಗತಿಗೆ ಹೋಗಿಬಿಡ್ತಾನೆ. ಗೊತ್ತಾಯ್ತಾ? ಕೃಷ್ಣರೂಪನೇ ಬಿಂಬರೂಪ ಆಗಿದ್ದರೆ ಹಾಗಾಗುತ್ತೆ. ಯಾವುದು ಬಿಂಬರೂಪ ಆಗಿರುತ್ತೋ ಅದೇ ಅವತಾರ ರೂಪನೂ ಆದರೆ ಅವತಾರ ರೂಪದ ಉಪಾಸನೆ ಕೂಡ ಮುಕ್ತಿಗೆ ಸಾಧನ. ಉಳಿದವರಿಗೆ ಮುಕ್ತಿ ಸಾಧನ ಅಲ್ಲ, ಮುಕ್ತಿ ಸಿಗಲಿಕ್ಕೆ ಸಾಧನ ಆಗುತ್ತೆ. ಬಿಂಬರೂಪನೇ ಆರಾಧನೆ ಮಾಡಬೇಕು. ಅದು ವಿಶೇಷ ಅಂಶ. ಅದು ಯಾರನ್ನ ಕರೆದ್ರು ಅಂದರೆ ಅಂಥವ್ರು ಮಾತ್ರ ಕರೆದ್ರು. ಉಳಿದವ್ರಿಗೆ ಕರೆದ್ರೆ ಹೋಗೋ ಬುದ್ಧಿ ಬರೋದಿಲ್ಲ ಅವರಿಗೆ.
ಗೊತ್ತಾಯ್ತಾ? ಹೊಟ್ಟೆ ತುಂಬಿದೆ, ಊಟ ಬೇಡ ಅಂತ ಗಮನ ಕೊಡೋದಿಲ್ಲ ಆ ಕಡೆಗೆ. ಯಾರು ಬಿಂಬಾದವರು ಸಾಧನೆ ಪೂರೈಸಿದವರು. ಬಿಂಬರು ಅಷ್ಟೊತ್ತಿ ಸಾಧನೆ ಪೂರೈಸಿರ್ಬೇಕು, ಅದು ಕೋಯಿನ್ಸೈಡ್ ಆಗಬೇಕು ಎರಡು ಕೂಡ, ಎಲ್ಲಿ ಹೋದ್ರೆ ಇಲ್ಲ. ಹೌದು, ರಾಮ್ ಬಿಂಬರೂಪನೇ ಆಗಿರಬೇಕು, ಇಲ್ಲ ಅವತಾರ ಸಾಧನೆ ಪೂರ್ತಿ ಮುಗಿಸಿ ಬಿಂಬರೂಪ ಕಂಡು ಇಲ್ಲಿ ಬಂದಿರಬೇಕು, ಎರಡಾಗಿರ್ಬೇಕು, ಇಲ್ದವರು ಸಾಧ್ಯ ಇಲ್ಲ. ಅವತಾರೇ ಮಹಾವಿಷ್ಣೋ ಭಕ್ತ ಕುತ್ರ ಚ ಮುಚ್ಯತೆ ಇತ್ಯಾದಿಶ್ಚ ಬ್ರಹ್ಮವೈವರ್ತೆ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮಬುದ್ಧಯ ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಂ ಅಬುದ್ಧಯ. ಇದು ತಾತ್ಪರ್ಯ ಇದೆಯಾ? ಹಾಂ, ನಾನು ಮತ್ತ ಏವೇತಿ ಅದಾಗಬೇಕಿತ್ತು. ಮತ್ತ ಏವೇತಿ ತಾನ್ವಿದ್ಧಿ ಇತಿ ಉಪಸಂಹಾರಾಚ್ಚ ತತ್ತತ್ ಕಾರಣತ್ವಾತ್ ತತ್ತನ್ನಾಮ ಇತ್ಯವಸೀಯತೆ. ಪರಮಾತ್ಮ ಮತ್ತ ಏವೇತಿ ತಾನ್ವಿದ್ಧಿ, ನಾನು ಕೊಡೋದು ನಾನೇನೆ, ಅವರಿಗೆ ಅರ್ಥ ಆಗೋದಿಲ್ಲ ಅಷ್ಟೇ ಹೊರತು ಬೇರೆ ಅಲ್ಲ. ತತ್ತತ್ ಕಾರಣತ್ವಾತ್ ತತ್ತನ್ನಾಮ ಇತ್ಯವಸೀಯತೆ. ಯಾವ ದೇವತೆಗಳಿಂದ ಆರಾಧನೆ ಮಾಡಿರ್ತಾರೋ ಅದು ಮುಖ್ಯವಾಗಿ ದೇವತೆ ಹೆಸರು ದೇವರದು. ದೇವರು ಸ್ವೀಕಾರ ಮಾಡ್ತಾನೆ, ಫಲ ಕೊಡ್ತಾನೆ. ಇವರಿಗೆ ತಿಳುವಳಿಕೆ ಇಲ್ಲ, ಆದ್ದರಿಂದ ಇವರೇ ಕೊಟ್ಟರು ಅನ್ನೋ ಭ್ರಮೆಗೊಳಗಾಗ್ತಾರೆ. ಹಿಂದೆಂದು ಆಯ್ತು, ಅದೆಲ್ಲ ಆಯ್ತು, ಹಿಂದೆ ಆಗಿತ್ತು ಅದೆಲ್ಲ. ಅಲ್ಲ, ಕ್ಷಿಪ್ರಂ ಜ್ಞಾನ ವ್ಯಾಪಯತ್ತೇವ ಭಗವಾನ್ ಸ್ವಯಮೇವತು ಯದಿ ಜನ್ಮಾಂತರೇ ಸ್ವೀಯೋ ನಿಮಿತ್ತಿ ಕೃತ್ಯ ಕಂಚನ, ಇದುವರೆಗಾಗಿತ್ತು. ಈ ಭಾಗ ಆಗಿದ್ದಿಲ್ಲ ಅಷ್ಟೆ. ಮತ್ತ ಏವೇತಿ ತಾನ್ವಿದ್ಧಿ ಉಪಸಂಹಾರಾಚ್ಯ ತತ್ತತ್ ಕಾರಣತ್ವ ತತ್ತನ್ನಾಮ ಇತ್ಯವಸೀಯತೆ. ಮೈ ಸರ್ವವಿಧಂ ಪ್ರೋತಂ ಹಿಂದೆ ಹೇಳಿದ್ದಾರೆ, ಎಲ್ಲವೂ ನನ್ನ ಅಧೀನ ಅಂದ ಮೇಲೆ ಅದನ್ನು ಬಿಟ್ಕೊಡಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಭೇದೇನೈವ ಉಪಕ್ರಮಾಚ್ಯ ಆಪ್ನೋತಿ ವಿಷ್ಣುಮಿತ್ಯೇತಾವತ್ ಇತಿ ಏವ ಆತ್ಮಶಬ್ದೋ ಜ್ಞಾನಿನಿ. ಇಲ್ಲಿ ಆತ್ಮಶಬ್ದ ಎಲ್ಲೆಲ್ಲಿ ಉಪಯೋಗಿಸ್ಬೇಕು ಅಂದರೆ ವಿಷ್ಣುವಿಗೆ ಅನ್ವಯ, ಬೇರೆಯವರಿಗೆ ಆತ್ಮಶಬ್ದ ಉಪಯೋಗಿಸಕ್ಕೆ ಬರೋದಿಲ್ಲ. ಸ್ವಶಬ್ದ ಅದು ಪರ್ಸನಲ್ ನೇಮ್ ಅಂತಾರಲ್ಲ, ಸ್ಪೆಸಿಫಿಕ್ ನೇಮ್ ಆದ್ದರಿಂದ ಆ ವಿಷಯ ಅದನ್ನೇ ಅರ್ಥ ಮಾಡ್ಕೋಬೇಕು. ಆಪ್ನೋತಿ ವಿಷ್ಣು ಇತ್ಯೇವ ಆತ್ಮಶಬ್ದೋ ಜ್ಞಾನಿನಿ. ಯಚ್ಚಾಪ್ನೋತಿ ಯದಾದತ್ತೆ ಇತ್ಯಾದಿ, ಅದು ಮಹಾಭಾರತದ ವಾಕ್ಯ. ಯಚ್ಚಾಪ್ನೋತಿ ಯದಾದತ್ತೆ ತುಂಬ ಸತ್ ಉಲ್ಲೇಖ ಮಾಡಿದ್ದರಿಂದ ಪೂರ್ತಿ ಹೇಳಲಿಲ್ಲ. ಆಸ್ಥಿತಃ ಸಹಿ ಯುಕ್ತಾತ್ಮ ಮಾಂ ಪ್ರಪದ್ಯತೆ ಇತ್ಯಾದಿ ವಾಕ್ಯಶೇಷಾಚ್ಛ. ಇಲ್ಲಿ ಪರಮಾತ್ಮನನ್ನು ಆಶ್ರಯಿಸಿದವರು ಅಂತ ಹೇಳೋದಕ್ಕೆ ಅಲ್ಲಿರೋ ಪದಗಳೆಲ್ಲ ಸಾಕ್ಷಿ ಅದಕ್ಕೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಭವತಿ. ಈ ಅಪರೋಕ್ಷ ಜ್ಞಾನದ ಸಿದ್ಧಿ ಅಂದರೆ ಬಹುಜನ್ಮಗಳ ಸಾಧನೆಯ. ತಥೋ ಮಾಂ ಪ್ರಪದ್ಯತೆ, ಅದಕ್ಕಿಂತ ಮುಂಚೆ ಹೊಂದಕ್ಕೆ ಬರೋದಿಲ್ಲ. ಅಪರೋಕ್ಷ ಜ್ಞಾನ ಆದಮೇಲೆ ದೇವರ ಹೋಗೋಕ್ಕೆ ಸಾಧ್ಯ. ಗರ್ಭಗುಡಿಯೊಳಗೆ ಸ್ನಾನ ಮಾಡಿದ ಹೊಲಕ್ಕೆ ಬರುತ್ತಾ ಆ ಟೈಮ್. ವಾಸುದೇವ ಸರ್ವಮಿತಿ ಪೂರ್ಣಮಿತಿ ಜಾನನ್. ಅದು ಎಲ್ಲರೂ ಅಪೂರ್ಣರು, ಬ್ರಹ್ಮಾದಿಗಳು ಎಲ್ಲರೂ ಕೂಡ ಏನವರು, ಆದ್ದರಿಂದ ಪೂರ್ಣ ಫಲ ಕೊಡಕ್ಕೆ ಬರೋದಿಲ್ಲ ಅವರಿಗೆ. ಅಪೂರ್ಣರಿಗೆ ಏನು ಬರೋದಿಲ್ಲ, ಪೂರ್ಣ ಫಲ ಕೊಡೋ ಶಕ್ತಿ ಇಲ್ಲ. ಆದ್ದರಿಂದ ಹರಿಯೊಬ್ಬನೇ ಪೂರ್ಣ ಪೂರೈತ ಪುಣ್ಯ ವಿಷ್ಣು ಸಹಸ್ರನಾಮ. ಆದ್ದರಿಂದ ಪರಿಪೂರ್ಣನಾದವರಿಂದ ಮಾತ್ರ ಪರಿಪೂರ್ಣ ಪುರುಷಾರ್ಥ ಸಿಗೋದರಿಂದ ವಿಷ್ಣು ಆರಾಧನೆ ಮಾಡಬೇಕು. ಸರ್ವಮಿತಿ ಪೂರ್ಣಮಿತಿ ಜಾನಂ ಅದು ಬಂತು. ವಾಸುದೇವ ಸರ್ವ ಬಂದರೆ ವಾಸುದೇವ ಪೂರ್ಣ ಅಂತ ಅರ್ಥ. ಈ ಪ್ರಪದ್ಯಂತೆ ಅನ್ಯದೇವತಾ ಇತ್ಯಾದಿ ವಾಕ್ಯಶೇಷೆ ಭೇದ ದರ್ಶನಾಚ್ಯ. ಇವರು ಹೊಂದುತ್ತಾರೆ ಅಂತ ಹೇಳಿದ ಮೇಲೆ ಐಕ್ಯ ಹೊಂದ್ತಾರೆ ಅಂತ ಆಗಲಿಲ್ಲ, ಹತ್ರ ಹೋಗ್ತಾರೆ ಅಂತ ಅರ್ಥ. ಅಭೇದ ಬರಲಿಲ್ಲ. ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ ಇತಿ ಚ. ಇನ್ನೂ ವಿಶೇಷ, ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಯಾರ ದೇವತೆಗಳ ಆರಾಧನೆಯನ್ನು ಮಾಡ್ತಾರೋ ಅವ್ರು ಎಲ್ಲಿ ಹೋಗ್ತಾರೆ? ಯಾವ ದೇವತೆ ಆರಾಧನೆ ಮಾಡ್ತಾರೋ ಹಬ್ಬಬ್ಬ ಅಂದರೆ ಅಲ್ಲಿ ಹೋಗ್ತಾರೆ, ಅದಕ್ಕಿಂತ ಜಾಸ್ತಿ ಇಲ್ಲ. ಆ ದೇವತೆ ಅಲ್ಲೇ ಬೇರೆ ಅಲ್ಲ. ಟಿಕೆಟ್ ಎಲ್ಲಿ ತೊಗೊಂಡ್ರೆ ಇಳಿದು ಬಿಡೋದು, ಬೇರೆ ದಾರಿನೇ ಇಲ್ಲ. ಆದರೆ ಮದ್ಭಕ್ತ ಯಾಂತಿ ಮಾಮಪಿ, ನನ್ನ ಭಕ್ತರು ನನ್ನ ಹತ್ರನೇ ಬರ್ತಾರೆ. ಆಯಿತು ಬಿಡಿ, ಬೇರೆ ಲೋಕಕ್ಕೆ ಹೋಗ್ತೀವಿ. ನಿಮ್ಮ ಗಂಟೆ ಹೋಯ್ತು ಅಂದರೆ ಅನಿತ್ಯ ಲೋಕಗಳು ಬಿದ್ದು ಬಿಡ್ತಾರೆ, ವಾಪಸ್ ಬರ್ತಾರೆ. ಮತ್ತೆ ಇದಕ್ಕೆ ಹೋದರೆ ವಾಪಸ್ ಬರೋದಿಲ್ಲ. ಆದ್ದರಿಂದ ಅದೇ ಮುಂದೆ ಬರುತ್ತೆ. 8ನೇ ಅಧ್ಯಾಯದೊಳಗೆ ಮಾಮುಪೇತ್ಯತ್ತು ಕೌಂತೆಯ ಪುನರ್ಜನ್ಮ ನವಿದ್ಯೆ. ಉಳಿದವ್ರು ಎಲ್ಲೇ ಹೋದ್ರು ಕೂಡ ಏನಾಗಬೇಕು, ಅವರಲ್ಲ ಹೋದವರಲ್ಲ, ಆ ಲೋಕದವರು ಮತ್ತೆ ಹುಟ್ಟಬೇಕು, ಆ ದೇಹ ಬಿಟ್ಟು ಬಿಡಬೇಕು ಅವರು. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋರ್ಜಿನ ಅಂದಮೇಲೆ ಇನ್ನು ಪುನರಾವರ್ತಿ ಇರೋ ಲೋಕ ಇಷ್ಟೆಲ್ಲ ಕಷ್ಟಪಟ್ಟು ಕೂಡ ಪುನರಾವರ್ತಿ ಇರೋದಾದರೆ ಯಾಕೆಲ್ಲ ಆರಾಧನೆ ಮಾಡಬೇಕು? ಎಲ್ಲಿಗೆ ಹೋಗ್ಬೇಕೀಗ? ಇಷ್ಟು ದೂರ ಜ್ಞಾತಕ್ಕೆ ಮಾಡಬೇಕಂದ್ರೆ ಅದಕ್ಕೆ ಗೈಡ್ ಮಾಡಿ ಅಂತ ಮಾಡಬೇಕು. ಅದಕ್ಕೆ ಗೈಡ್ ಮಾಡಿ ಅಂತ ಮಾಡಬೇಕೆ ಹೊರತು ಅಲ್ಲಿ ಹೇಳಿಲಕ್ಕಲ್ಲ. ಇದೆಲ್ಲ ಮತ್ತೆ ಹೇಳಿದಂತೆ ಓದಿ ಗಟ್ಟಿ, ಬರೀ ಓದಿದ್ರೆ ಗಟ್ಟಿ ಆಗಲ್ಲ, ಓದಿ ಆಗಬೇಕು. ಆವೃತ್ತಿ ಅಸಕೃದುಪದೇಶ.
ತುಂಬ ಸರ್ತಿ ಹೇಳಬೇಕು. ಯಾವುದು ಇಂಪಾರ್ಟೆಂಟ್ ಇರ್ತಾರೆ ಅದು ಹೋಗ್ಬೇಕಾದ್ರೆ ಅಂಗಡಿಗೆ ಬರ್ಕೊಡ್ತಾರೆ, ಇನ್ನೊಂದು ಸರ್ತಿ ಹೇಳ್ತಾರೆ. ಇದ್ರ ಮಾತ್ರ ಬಿಡಲೇಬೇಡದು ಮತ್ತೆ ಹೇಳ್ತಾರೆ. ಅಂಥವ್ರು ಸರಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾರೆ. ಎಲ್ಲೋ ನೋಡ್ತಾ ಹೂ ಅಂದ್ಬಿಟ್ರೆ ಹೇಳಿದ್ದಿಲ್ಲ ಅಂದರೆ ಅಯ್ಯೋ ಎಲ್ಲೋ ನೋಡ್ತಿದ್ದೆ ಅಂತ. ಯೋ ಯೋ ಯಾಮ್ಯಾಂ ತನುಂ ಭಕ್ತಃ ಶ್ರದ್ಧೆಯ ಅಚ್ಯುತುಮಿಚ್ಛತಿ ತಸ್ಯ ತಶ್ಚಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ಸತಯಾ ಶ್ರದ್ಧೆಯ ಯುಕ್ತಃ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್ ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ ಜ್ಞಾತ್ವಾ ಪರತ್ವಂ ವಿಷ್ಣೋಸ್ತು ಪೃಥಗ್ ದೈವಾನ್ ಯಜನ್ನರಃ ಯಾತಿ ದೇವಾನ್ ತದಜ್ಞಾತ್ವಾ ತಮಯೇವ ಪ್ರಪದ್ಯತೆ ತಥಾಪಿ ಯಾವದನ್ಯೈಸ್ತು ಸಾಮ್ಯಂ ಹೀನತ್ವಮೇಕತಾಂ ನ ನಿಶ್ಚಿನ್ವಂತಿ ಜಾಯಂತೆ ಸಂಸಾರೇ ತೇ ಪುನಃ ಪುನಃ ಇತಿ ಚ ಜ್ಞಾತ್ವಾ ಪರತ್ವಂ ವಿಷ್ಣೋಸ್ತು ಪೃಥಗ್ ದೇವಾನ್ ಯಜನ್ನರಃ ಯಾತಿ ದೇವಾನ್ ತದಜ್ಞಾತ್ವಾ ತಮಯೇವ ಪ್ರಪದ್ಯತೆ. ಇಷ್ಟು ಏನೀಗ ವಿಷ್ಣು ಸರ್ವೋತ್ತಮತ್ವ ಗೊತ್ತಿದ್ದರೂ ಕೂಡ ಆತನ ಆರಾಧನೆ ಮಾಡದೆ ಅನ್ಯ ದೇವತೆಗಳ ಆರಾಧನೆ ಮಾಡಿದರೆ ಅವನು ಹಬ್ಬ ಅಂದರೆ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಹೋಗೋದು ಗ್ಯಾರಂಟಿ ಅಲ್ಲ, ಅಲ್ಲಿ ಹೋಗ್ಬೋದು ಅಷ್ಟೇ, ಅದಕ್ಕಿಂತ ಮುಂದೆ ಹೋಗೋದಿಲ್ಲ. ಒಂದು ಬಸ್ ಇರುತ್ತೆ, ಎಂಡ್ ಹಾಕಿರ್ತಾನೆ, ಅಲ್ಲಿಗೆ ಹೋಗ್ಬೋದು. ಮತ್ತೆ ಬ್ರೇಕ್ ಡೌನ್ ಆದರೆ ಅಲ್ಲಿಗೆ ನಿಂತು ಹೋಗ್ಬೋದು. ಬೇರೆ ಕಡೆಯಿಂದ ಹೋಗೋ ಚಾನ್ಸ್ ಇಲ್ಲ, ಅಲ್ಲಿಗೆ ಹೋದರೆ ಪುಣ್ಯ ಅಷ್ಟೇ. ಹಾಂ ಹಾಂ ಏನ ಕರ್ಕೊಂಡು ಅವರೇ ವ್ಯಾಕೇಟ್ ಮಾಡ್ಬೇಕು ಅದನ್ನು. ಡ್ರೈವರ್ ಕಂಡಕ್ಟ್ರು ಬಸ್ ಹ್ಯಾಂಡ್ ಓವರ್ ಮಾಡಬೇಕಲ್ಲ, ಹಾಗೆ ಅವರೇ ಬಸ್ ಅವ್ರ ಮನೆಗೆ ಹೋಗಿಲ್ಲ ಬಸ್ಸನ್ನ, ಗೊತ್ತಾಯ್ತಿಲ್ಲ. ಅವನು ಡ್ರೈವ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹೊರತು ಓನರ್ಶಿಪ್ ಅವನಿಗಿಲ್ಲ. ಆದ್ದರಿಂದ ಎಲ್ಲೆಲ್ಲೂ ನಿಲ್ಸಾಗಿಲ್ಲ, ಏನು ಮಾಡೋಂಗಿಲ್ಲ. ಮತ್ತು ಅದನ್ನು ಕೊಡದೆ ಒಪ್ಪಿಸಿ ಅಂತ ಎಸ್ ಅನ್ಸ್ಕೊಂಡು ಹೋಗ್ಬೇಕೆ ಹೊರತು ಸುಮ್ಮನೆ ಹೊರಗೆ ಬರಲ್ಲ ಅವನು. ಜ್ಞಾತ್ವಾ ಪರತ್ವಂ ವಿಷ್ಣೋಸ್ತು. ಇದನ್ನು ಯಾರು ದೇವತೆಗಳನ್ನು ಅರ್ಥನೇ ಮಾಡ್ಕೊಂಡಿಲ್ಲ ಸರ್ವೋತ್ತಮತ್ವ ವಿಷ್ಣು ಸರ್ವೋತ್ತಮತ್ವನ, ಅವರು ತಥಾಪಿ ಯಾವದನ್ಯೈಸ್ತು ಸಾಮ್ಯಂ ಹೀನತ್ವಮೇಕತ. ದೇವ್ರನ್ನ ಒಪ್ಪಿದ್ದಾರೆ, ವಿಷ್ಣು ಇದ್ದಾನೆ, ಬ್ರಹ್ಮದೇವರೇ ಸಮ ಅಂತ ತಿಳ್ಕೊಂಡು, ಅಥವಾ ಬ್ರಹ್ಮದೇವರು ದೊಡ್ಡವರು ಹಿರಣ್ಯಕಶ್ಯಪರು ತಿಳ್ಕೊಂಡಿದ್ದು ಹಾಗೇನೆ. ಅವ್ರು ಏನಾಗ್ತಾರೆ ಅಂದರೆ ನಿಶ್ಚಿನ್ವಂತಿ ಜಾಯಂತಿ. ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಸುಮ್ಮನೆ ಬಂದರೆ ಉಪಯೋಗ ಇಲ್ಲ, ದಾರ್ಢ್ಯ ಬರಬೇಕು. ಪ್ರಹ್ಲಾದನ ಹೊಡೆದು ಬಿಡ್ತೇನೋ, ಏನಾರು ಹೇಳು ವಿಷ್ಣುವೇ ಸರ್ವೋತ್ತಮ, ಆ ಸ್ಥಿತಿಗೆ ಹೋಗ್ಬೇಕು. ಇವರೆಲ್ಲ ಬೆಳಿಗ್ಗೆ ಒಂದು ಕಡೆ ಸಾಯಂಕಾಲ ಒಂದು ಕಡೆ, ಈ ಮಾಡಿ ಅಲ್ಲಿ ಇನ್ನೊಂದು ಕಡೆ ಹೋಗ್ಬಿಡ್ತಾರೆ. ಹಾಗೆ ಈ ಕಡೆ ಹೋಗೋದಾಗಿಲ್ಲ, ನ್ಯೂಟ್ರಲೈಸ್ ಮಾಡ್ಕೊಂಡು ಹೋಗ್ಬೇಡ, ಯಾವ ದೇವರಾದ್ರೂ ಕೈ ಹಿಡ್ಕೊಂಡು ಹೋಗಲಿ ಅಂತೇಳಿ. ಅದರಿಂದ ಎಂದೂ ಆಗೋದಿಲ್ಲ. ಯಾವ ಕೆಲಸ ಸಿಗಲಿ ಅಂತ ಓದಿದರೆ ಹೊಸಾಗ್ತಾನ, ಸರಿಯಾಗಿ ಲಕ್ಷ್ಯ ಇರಬೇಕು, ಅದೇ ಗುರಿ ಇರಬೇಕು. ತಥಾಪಿ ಯಾವತನ್ನೇಸ್ತು ಸಾಮ್ಯಂ ಹೀನತ್ವಮೇಕತಾಂ ನಾ ನಿಶ್ಚಿನ್ವಂತಿ ಜಾಯಂತೆ ಸಂಸಾರೇತೆ ಪುನಃ ಪುನಃ. ನಿತ್ಯ ಸಂಸಾರಿಗಳಾಗಿ ಸಾಯ್ತಾರೆ, ಅವರು ಅಂಧಂತಮಸಿಗೆ ಹೋಗ್ತಾರೆ, ಏನು ಉಪಯೋಗ ಇಲ್ಲ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ. ವಾಪಸ್ ಮತ್ತೆ ಭಾಷ್ಯ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಂ ಅಬುದ್ಧಯಃ ಪರಂಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ನಾನೇನು ತಿಳ್ಕೊಂಡಿದ್ದಾರೋ ಅವರು, ನಾನು ಅವ್ಯಕ್ತ, ನಾನು ಅಭಿವ್ಯಕ್ತಿ ಹೊಂದಿದ್ದೇನಷ್ಟೇ. ಅವ್ರು ತಿಳ್ಕೊಂಡಿಲ್ಲ. ಅವ್ರೇನು ತಿಳ್ಕೊಂಡ್ಬಿಡ್ತಾರೆ, ತಿಳುವಳಿಕೆ ಇಲ್ದವ್ರು ನಾನು ಸಹ ತನ್ನಂತೆ ಹುಟ್ಟಿದವರು ಅಂತ ತಿಳ್ಕೊಂಡ್ಬಿಡ್ತಾರೆ. ಇದು ತಪ್ಪು. ತಾವು ಹುಟ್ಟಿ ಬಂದವರು ತಮ್ಮ ಇತಿಮಿತಿಗಳಿದೆಯಲ್ಲ, ಎಲ್ಲಿಗೆ ಹಾಕ್ತಾರೆ ಅದನ್ನು? ದೇವ್ರ ಮೇಲೂ ಹಾಕ್ತಾರೆ. ಇದೇ ಆಗಿರೋ. ಹನುಮಂತ ಹಾರಲಿಲ್ಲ, ಯಾಕಂದ್ರೆ ನಮಗೆ ಹಾರ್ಲಕ್ಕೆ ಬರೋದಿಲ್ಲ. ಆದ್ದರಿಂದ ನೀನು ಮಾಡೋದನ್ನ ಅವ್ರು ಮಾಡೋದಾದರೆ ಹನುಮಂತ ಯಾಕೆ ಹಾಕ್ತಿದ್ರು ಅವರು? ಇನ್ನೊಬ್ರು ಮಾಡಿ ಫಸ್ಟ್ ರ್ಯಾಂಕ್ ಇವನು ಬಂದಿಲ್ಲ ಅಂದರೆ ಯೋಗ್ಯತೆ ಇವನಿಗಿಲ್ಲ ಅಷ್ಟೇ ಹೊರತು ಏನು ಮಾಡಿಕೊಡೋದು? ನಾನು ಬಂದಿಲ್ಲ ಆದರೆ ಅವನಿಗೂ ಬಂದಿಲ್ಲ ಅಂತ ಹೇಳ್ಬಾರ್ದು. ಹೇಗೆ ಮಾಡಿದ್ದಾರೆ? ನಾವು ಹುಟ್ಟುತ್ತೇವೆ, ದೇವರು ಹುಟ್ಟುತ್ತಾರೆ, ನಾವು ಸಾಯ್ತೇವೆ, ದೇವರು ಸಾಯ್ತಾನೆ. ಇದು ತಿಳ್ಕೊಂಡು ಇವರು ಸಾಯ್ತಾರೆ ಕೊನೆಗೆ. ಅದನ್ನೇ ಬಿಡಿಸ್ತಾನೆ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಂ ಅಬುದ್ಧಯ. ಯಾರಿವರು? ಬುದ್ಧಿ ಇಲ್ಲದವರು. ಬುದ್ಧಿ ಇರೋದು ಯಾತಕ್ಕೆ? ಜಿಜ್ಞಾಸೆ ಮಾಡೋದಕ್ಕೆ. ಮಾಡೋದೇ ಇಲ್ಲ. ಪರಂಭಾವ ಮಜಾನಂತೋ ಮಮ ಅವ್ಯಯ ಮನುತ್ತಮಂ. ಇಲ್ಲ, ಅವನು ಸುಮ್ಮನೆ ನೋಡಿ ವೆಹಿಕಲ್ ಹೋಗ್ತಿರ್ತಾನೆ, ಎದುರಿಗೆ ಬರ್ತಾನೆ, ಅವ್ನಿಗೆ ಎಷ್ಟು ದಾರಿ ಕೊಡಬೇಕು ಅಂತ ಗೊತ್ತು ಇವನಿಗೆ. ಸೀದೆ ಈ ಕಡೆಗೆ ಹೋಗಿಬಿಡೋದಿಲ್ಲ. ಎಷ್ಟು ಕೊಡ್ತಾನೆ? ಅದು ಈ ಕಡೆ ಹೋದ್ರೆ ಹೊಡಿತದೆ, ಈ ಕಡೆ ಇವರು ಬೆಳೆ ಬಿದ್ದುಬಿಡ್ತಾನೆ. ಅಷ್ಟು ಮಾತ್ರ ಕೊಡ್ತಾ ಹೋಗ್ತಾನೆ. ಮತ್ತು ಸ್ಪೀಡ್ ತಕ್ಕಂತೆ ಅಡ್ಜಸ್ಟ್ ಮಾಡ್ತಾನೆ. ಇದೆಲ್ಲ ಏನಿದು? ವಿವೇಕಿಗಳು ಮಾಡೋ ಕೆಲಸ. ಅದು ಸುಮ್ಮನೆ ಹುಜ್ಜೆಟ್ಟು ಪಟ್ಟ ಆಕ್ಸಿಡೆಂಟ್ ಮಾಡ್ಕೊತಾನೆ, ತಾನು ಸಾಯ್ತಾನೆ, ಉಳಿದವ್ರನ್ನ ಕೊಲ್ತಾನೆ ಅಷ್ಟೇ. ಸಾಧನೆ ಎಂಬುದು ಭಾಳ ಮುಖ್ಯ. ಡ್ರೈವಿಂಗ್ ಬರೋದು ಅಂತ ಹೇಳಿದರೆ ಬರೀ ವೆಹಿಕಲ್ ಮುಂದಕ್ಕೆ ಹೋದರೆ ಡ್ರೈವಿಂಗ್ ಅಲ್ಲ. ಏನೇನು ತಿಳ್ಬೇಕು? ಟ್ರಾಫಿಕ್ ರೂಲ್ಸ್ ಗೊತ್ತಿರಬೇಕು, ಸೈಡ್ ಯಾವತ್ತು ಹೋಗಬೇಕು. ಎದುರಿಗೆ ಅಲ್ಲಿ ಸೈಡ್ ತೊಗೊಳಕ್ಕೆ ಹೋಗ್ತಾನೆ, ತಪ್ಪದು. ಸೈಡ್ ತೊಗೊಂಡು ಮುಂಚೆ ನೋಡ್ತಾನೆ ಎಷ್ಟು ದೂರ ಇದೆ, ಅಷ್ಟೊತ್ತಿಗೆ ಬರ್ತಾನೆ ಅವನು, ನಾ ಮೊದಲು ಹೋಗ್ತೇನೆ, ಅವನು ಮೊದಲು ಬರ್ತಾನೆ, ಎಲ್ಲ ಯೋಚನೆ ಮಾಡ್ತಾನೆ. ಸ್ವಲ್ಪ ರಿಸ್ಕ್ ಇದ್ರೂ ತೊಗೊಳಕ್ಕೆ ಹೋಗೋದಿಲ್ಲ. ಅದು ವಿವೇಕ, ಜಾಣತನ.
ಅದನ್ನು ಬಿಟ್ಟುಬಿಟ್ಟು ಹುಚ್ಚಾಬಟ್ಟೆ ನವೀಕ ನಾನು ಯಾರು ಕೇಳ್ತಾರೆ ಎಲ್ಲೋ ನೋಡ್ಕೊತ ಹೋದರೆ ತಪ್ಪದು. ಎಲ್ಲೋ ನೋಡ್ತಿದ್ದೆ ಅಂದರೆ ತಪ್ಪು. ದಾರಿ ನೋಡಬೇಕು, ಯಾರನ್ನೂ ಅಲ್ಲ ದೇವ್ರನ್ನ ನೋಡಬೇಕು. ಯಾವುದನ್ನು ನೋಡಿದರೆ ಡ್ರೈವ್ ಮಾಡೋಕ್ಕೆ ಬರೋದಿಲ್ಲ, ದಾರಿನೇ ನೋಡಬೇಕು. ದಾರಿ ಯಾವುದು? ದೇವರೇ ದಾರಿ. ಆದ್ದರಿಂದ ದೇವ್ರ ಕಡೆ ಗಮನ ಇರಬೇಕು. ಅವಾಗ ಏನೇ ಮಾಡ್ತಿದ್ದರೂ ಕೂಡ ಆ ಕಡೆ ಗಮನ ಇರಬೇಕು. ಹೇಳ್ತಾರೆ ಮಲಗುವಾಗಲೇ ಏಳುವಾಗಲೇ ಕುಳಿತು ಮಾತಾಡುತ್ತಲೇ ಮೈದೊಯ್ಯುವಾಗ ಮೆಲೆಯುವಾಗ ಆ ಕಡೆಯೇ ದೃಷ್ಟಿ ಇರಬೇಕು, ಬೇರೆ ಕಡೆ ಇರಬಾರ್ದು. ಅಂತೋ ಬ್ರಹ್ಮಾದಿಭಕ್ತಾನ ಅವ್ಯಕ್ತಂ ಕೋ ವಿಶೇಷ. ನನ್ನ ಭಾವ ಎಂಥದ್ದು? ಭಾವ ಅಂದರೆ ಸ್ವಭಾವ. ನನ್ನ ಸ್ವಭಾವ ಎಂಥದ್ದನ್ನು ಪರಮಾತ್ಮ ಹೇಳ್ತಾನೆ ನನ್ನ ಬಗ್ಗೆ. ಅನಂತಹ ಮಾಂ ಮಮ ಅವ್ಯಯಂ ಅನುತ್ತಮಂ. ನನ್ನದು ಶ್ರೇಷ್ಠವಾದ ಸ್ವಭಾವ, ಅನಂತವಾದದ್ದು, ದೇಶತಃ ಕಾಲತಃ ಗುಣತಃ, ಗೊತ್ತು ಅವ್ಯಯವಾದದ್ದು, ಅನುತ್ತಮ. ಅದಕ್ಕಿಂತ ಬೆಸ್ಟ್ ಇಲ್ಲೇ ಇಲ್ಲ, ಬೆಟರು ಇಲ್ಲೇ ಇಲ್ಲ, ಮುಗಿದೋಯ್ತು. ಅದು ಅವನಿಗೆ ಗೊತ್ತಿಲ್ಲದೇನೆ ತಮ್ಮ ಲೆವೆಲ್ಲೇ ನೋಡ್ತಾರೆ. ನಮ್ಮ ಜನ ಇವತ್ತು ಮಹಾಭಾರತನ ಓದಬೇಕಾದ್ರೆ ಸಣ್ಣ ಕಥೆ ಓದೋದು, ಯಾಕೆಂದ್ರೆ ನಮ್ಮ ಲೆವೆಲಿಗೆ ಬೇಕು. ಅವ್ರ ದೇವತೆಗಳು ಅದು ಯಾವ್ದಾರ ಹೇಳಬಾರ್ದು ಅಂತ ಹೇಳ್ತಾರೆ, ತಪ್ಪದು. ಅವ್ರನ್ನ ಹೇಳಲೇಬೇಕು ನಾವು. ಕೋ ವಿಶೇಷ ತವಾನ್ಯೇಭ್ಯ ಇತ್ಯತಃ ಅವ್ಯಕ್ತಮಿ ಕಾರ್ಯದೇಹಾದಿ ವರ್ಜಿತಂ. ಇಲ್ಲಿ ಅವ್ಯಕ್ತ ಶಬ್ದಕ್ಕೆ ಕಾರ್ಯದೇಹ ಇಲ್ಲದವನು ಅಂತ. ಕಾರ್ಯದೇಹ ಅಂದ್ರೇನು? ಪ್ರಾಕೃತ ದೇಹ ಇಲ್ಲ. ಅಂಥ ನನ್ನನ್ನು ವ್ಯಕ್ತಿ ಪ್ರಾಕೃತ ಹೊಂದವನು ಅಂತ ತಿಳ್ಕೊಂಡ್ಬಿಡ್ತಾರೆ. ತದ್ವಾನಿವ ಪ್ರತೀಯಸೆ ಇತ್ಯತ. ಮಡಿಯಲ್ಲಿದ್ದವ್ರ ಮೈಲಿಗೆ ಮುಟ್ಟಿಬಿಟ್ರೆ ಎಷ್ಟು ಫಜೀತ್ ಆಗುತ್ತಲ್ಲ ಹಾಗೆ. ಈ ನೋಡಿ, ಒಂದು ವೈರ್ ಇದೆ, ಮುಟ್ಟಿಬಿಟ್ಟು ಅಭ್ಯಾಸ ಆಗಿದೆ. ಕರೆಂಟ್ ವೈರ್ ನೋಡಿ ಲೈವ್ ಅದನ್ನು ಹಾಗೆ ಮುಟ್ಟಿಬಿಟ್ಟ. ಅದೇನಂತ ತಿಳ್ಕೊಂಡವನು? ಸಾಮಾನ್ಯ ವೈರಿನಂತೆ ಈ ವೈರನ್ನು ತಿಳ್ಕೊಂಡ, ಪ್ರಾಣನೇ ಕಳ್ಕೊಂಡ. ಸಣ್ಣ ಪುಟ್ಟ ಲಾಸ್ ಆಗಲ್ಲ, ಅದ್ರಲ್ಲಿ ಏನಾಗುತ್ತೆ? ಪ್ರಾಣನೇ. ಅದು ಅದೇ ರೀತಿಯೇ. ಸೊ ಎಲ್ಲ ವೈರಿನಂತೆ ಹೇಗೆ ಲೈವ್ ವೈರ್ ಅಲ್ವೋ, ಉಳಿದವರಂತೆ ದೇವರಲ್ಲ. ಆ ಭೇದ ಜ್ಞಾನ ಅವನು ಕಾಪಾಡಿತು. ಭೇದ ಜ್ಞಾನ, ಅಭೇದ ಜ್ಞಾನ ಕೊಂದು ಹಾಕಿಬಿಟ್ಟು. ಅದಕ್ಕೇನೆ ಅಭೇದ ಜ್ಞಾನ ಎಂಬುದು ಮಾರಕ, ಭೇದ ಜ್ಞಾನ ಎಂಬುದು ತಾರಕ. ಮಾಪನ್ನಂ ಕಾರ್ಯದೇಹಾದಿ ಆಪನ್ನಂ ತಚ್ಚೋಕ್ತಂ ಸತತ ಪರಂ ನತಸ್ಯ ಕಾರ್ಯಂ. ಇದೆಲ್ಲ ಬೇಕಾಷ್ಟು ಹೇಳಿದ್ದಾರೆ ಅಂತ ಕೋಟ್ ಮಾಡ್ತಾರೆ. ಅಪಾಣಿಪಾದ ಆನಂದದೇಹಂ ಪುರುಷಂ ಮನ್ಯಂತೆ ಗೌಣದೇಹಕಂ ಇತ್ಯಾದೌ ಭಾವಂ ಸಾಮರ್ಥ್ಯಂ ತಥಾ ಅಬ್ರವೀಚ್ಯ. ನನ್ನ ಸಾಮರ್ಥ್ಯ ಗೊತ್ತಿಲ್ಲ, ನನ್ನ ಸ್ವಭಾವ ಗೊತ್ತಿಲ್ಲ. ತಮ್ಮ ಲೆವೆಲ್ಗೆ ಅರ್ಥ ಮಾಡ್ಕೊಳ್ಳೋದಾದರೆ ಅವ್ರು ಮುಂದೆ ಹೋಗೋದು ಯಾವಾಗ? ಅರ್ಥ ಆಯ್ತಾ? ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಲೆವೆಲಿಗೆ ಸ್ವಲ್ಪ ಏರಬೇಕು. ಪೂರ್ತಿ ಏರಿದರೆ ಅವರಾಗಿಬಿಡ್ತಾರೆ, ಪೂರ್ತಿ ಹಿಂದುಳಿದ್ರೆ ಇಲ್ಲೇ ಉಳ್ಕೊಂಡ್ಬಿಡ್ತಾರೆ. ಅದಕ್ಕೆ ತಕ್ಕಂತೆ ಬೇಕು. ನಾವು ಟ್ರೈನಲ್ಲಿ ಹೋಗಿ ನಾವು ಡೈಲಿ ಪ್ಲೇನ್ ಆಗಬಾರ್ದು. ಪ್ಲೇನೆಲ್ಲ ಕೂತ್ರೆ ಸಾಕು, ಪ್ಲೇನ್ ಆಗಿಬಿಟ್ರೆ ಜಡ ಪದಾರ್ಥ ಆಗಿಬಿಡ್ತಾರೆ. ಆಮೇಲೆ ಅದೆಲ್ಲ ಆಗಬಾರ್ದು. ಯಾಥಾತಥ್ಯಂ ಅಜಾನಂತಹ ಪರಂ ತಸ್ಯ ವಿಮೋಹಿತಾ. ಯಾಥಾತಥ್ಯಂ ಅಜಾನಂತಹ. ಯಾಥಾತಥ್ಯ ಅಂದರೆ ವಸ್ತುಸ್ಥಿತಿ. ವಸ್ತುಸ್ಥಿತಿ ತಿಳಿಯದ ಅವರು ವಿಮೋಹಿತಾ, ಮೋಹಕ್ಕೊಳಗಾಗಿಬಿಟ್ಟು ತಪ್ಪು ತಿಳ್ಕೊಂಡು ಸರ್ವನಾಶವನ್ನು ಹೊಂದುತ್ತಾರೆ. ನಾಹಂ ಪ್ರಕಾಶ ಸರ್ವಸ್ಯ ಯೋ ತಾತ್ಪರ್ಯನಾ? ಹಾಂ. ಅವ್ಯಕ್ತ ಪರಮಾತ್ಮೋಸೌ ವ್ಯಕ್ತೋ ಜೀವ ಉದಾಹೃತ. ಹೊಸ ಅರ್ಥ ಮಾಡಿದರೆ ಇಲ್ಲಿ ಅವ್ಯಕ್ತ ಅಂದರೆ ಪರಮಾತ್ಮ, ವಿಷ್ಣು ಸಹಸ್ರನಾಮದಲ್ಲೇ ಬರುತ್ತೆ. ಆಮೇಲೆ ವ್ಯಕ್ತ ಅಂದರೆ ಜೀವ. ಪರಮಾತ್ಮನಾದ ನನ್ನನ್ನು ಜೀವ ಅಂತ ತಿಳಿತಾರೆ. ಅಲ್ಲೇ ಹೇಳಿದರು, ಹುಟ್ಟು ಸಾವಿಲ್ಲದ ನನ್ನನ್ನು ಹುಟ್ಟು ಸಾವಿರ ದೇಹರು ತಿಳಿತಾರೆ ಅಂತ ಹೇಳಿದರು. ಈಗ ದೇವನಾದ ನನ್ನನ್ನು ನಮ್ಮಂತೆ ಜೀವ ಅಂತ ತಿಳ್ಕೊಂಡ್ಬಿಡ್ತಾರೆ. ವ್ಯಕ್ತೋ ಜೀವ ಉದಾಹೃತ ಮನ್ಯತೆ ಪರತ ಎಸ್ತಯೋರೈಕ್ಯಂ ಸತು ಯಾತಿ ಅಧರಂ ತಮ. ಅವರಿಬ್ಬರ ಮುಂದೆ ಐಕ್ಯ ತಿಳ್ಕೊಂಡ್ರೆ ಅಂಧನ್ ತಮಸ್ಸಿಗೆ ಹೋಗ್ತಾನೆ ಅಂಥೇಳಿ ಅಪಾಯವನ್ನು ಹೇಳಿ. ಏನು ಮಾಡಿದ್ದಾನೆ? ಅದು ಬೇರೆ. ಮೋಹನಾರ್ಥಕ್ಕೆ ಮಾಡೋದನ್ನ ಏನು ತಿಳ್ಕೊಬಾರದು? ನಾಟಕದಲ್ಲಿ ಸತ್ತಾಗಿ ಕಾಣಿಸುತ್ತೆ, ಆಮೇಲೆ ಬಂದು ಸತ್ತೋಗಿದ್ರಲ್ಲ ಹೇಗೆ ಅಂತ ಕೇಳ್ತಾರೆ. ಮುಗಿತಲ್ಲಿ ಆ ವಿಷಯ. ಅದು ಹೊಸರ ಮೋಹನಕ್ಕೆ ನಾಟಕ ಅಂದಮೇಲೆ ಹಿಂದೆ ಮುಂದೆ ಹೇಳಿ ಆಗಿದೆ. ಪ್ರೊಪ್ರೈಟರು ಎಷ್ಟೋ ನಾಟಕದಲ್ಲಿ ಭಿಕ್ಷಕನ ಪಾಠ ಮಾಡ್ತಾರೆ, ಗೊತ್ತಾಯ್ತಾ? ಒಂದು 5 ನಿಮಿಷದೊಂದು ಪಾಠ. ಜನ ಏನು ತಿಳ್ಕೊಂಡ್ಬಿಡ್ತಾರೆ, ಅಲ್ಲಿ ಅವನು ಭಿಕ್ಷಕನ ಪೈಸೆ ಹಾಕಿರ್ತಾನೆ, ಅವನೇ ಓನರು, ಇವನೇ ಭಿಕ್ಷುಕ ಅಂತ ತಿಳ್ಕೊಂಡಿರ್ತಾರೆ. ಉಲ್ಟಾ ಪಷ್ಟ, ಇವನೇ ಓನರು, ಅವನೇ ಭಿಕ್ಷುಕ, ಗೊತ್ತಾಯ್ತಾ? ಅವ್ರು ಕೊಡೋ ಪೈಸೆ ಕೂಡ ಅವ್ರು ಕೊಟ್ಟಿರೋ ಪೈಸೆನೇ ಹಾಕೋದು ಅವರು, ಗೊತ್ತಾಯ್ತಾ? ಅದು ನಾಟಕದಲ್ಲಿ ಕೆಲವೆಲ್ಲ ಯಾವುದೋ ಒಂದು ರೋಲ್ ಮಾಡೋಕ್ಕೆ ಇಷ್ಟಪಡ್ತಾರೆ ತಿಳ್ಕೊಬೇಡ. ಚಿಕ್ಕ ರೋಲ್ ಮಾಡ್ತಾರೆ, ಅವರು ಒಳ್ಳೆ ಇದರಲ್ಲ, ಫುಲ್ ಆ್ಯಕ್ಟ್ರೆಸ್ ಅಲ್ಲ ಅವರೆಲ್ಲ. ಒಳ್ಳೆ ಇದು ಫೈನಾನ್ಸ್ ಅವಂದೇ. ಅವಾಗ ಎಷ್ಟು ಬೇಕೋ ಅಷ್ಟು ಮಾಡಿರ್ತಾರೆ. ಅದೇ ನಾಟಕ ನೋಡಿದ್ದೆ ಅಂತ ತಿಳ್ಕೊಂಬಿಟ್ರೆ ತಪ್ಪು. ಇಲ್ಲಿ ಭಿಕ್ಷೆ ಹಾಕಿ ಅಲ್ಲೂ ಅದು ಸಾಂಬಾರು ಕೊಡಿ ಸಾರು ಅಂತ ಕೇಳ್ತಾರೆ ಆ ಕಡೆಯವರು ಅಷ್ಟೇ. ವಾಮನ ಕೇಳಿದ್ದು ಹಾಗೆ, ವಾಮನ ರೂಪದಿಂದ ಕೊಡು ಅಂತೇಳಿ ಪಂಚಕೃಷ್ಣ ಜೋಡು ಮಾಡ್ಲಿಕ್ಕೆ ಹೋದ ಪಜೀತಿ ಆಯಿತು. ತಪ್ಪು ತಿಳ್ಕೊಂಡ ಅಂತ ನಾನೂ ಕೊಡ್ತೇನೆ ಅಂತ ತಿಳ್ಕೊಂಡ. ನೀನು ಕೊಡೋಕ್ಕಾಗಲ್ಲ ಅಂತ ತೋರ್ಸೋಕ್ಕೆ ಏನು ಮಾಡ್ದ? ಎಲ್ಲ ಮೂರೇ ಜಾಗ ಎಲ್ಲಿದೆ ತೋರಿಸು ಅಂತ.
ಅನೇಕ ಇಷ್ಟಿದ್ದಾನೆ ಒಂದು ಎಷ್ಟು ಬೋದು ಅಂತ ತಿಳ್ಕೊಂಡಿದ್ದ ಇಡೀ ವಿಶ್ವನೇ ಮುಡಿಗೋಯ್ತು ಅವರು. ಅದು ಇವೆಲ್ಲ ಎಲ್ಲೆಲ್ಲಿ ತಪ್ಪು ಮಾಡಿರ್ತಾರೋ ದೇವರನ್ನು ತಪ್ಪು ತಿಳ್ಕೊಂಡಿರ್ತಾರೆ, ಅದು ಮುಖ್ಯ. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಇದು ಎಲ್ಲರಿಗೂ ಯಾಕೆ ಕಾಣೋದಿಲ್ಲ ಅಂದರೆ ಹಾಗೆ ಕಾಣೋದಿಲ್ಲ ಅಂತ ಹೇಳ್ತಾರೆ. ಎಲ್ಲರಿಗೂ ಕಾಣೋದು ಯೋಗಮಾಯಾ ಸಮಾವೃತ. ಯಾವ್ದು ದೊಡ್ಡ ಅಧಿಕಾರಿ ದಾರಿಯಲ್ಲಿ ನಾನು ನಿಂತವನು ಹೇಳ್ಕೊಂಡು ಯಾರೂ ಹೋಗೋದೇ ಇಲ್ಲ. ತಿಳ್ಕೊಂಡು ಬಂದರೆ ಮಾತ್ರ ಪರ್ಮಿಷನ್ನೇ ಹೊರತು ನೀವು ಯಾರು ಅಂತ ತಾನು ಕೇಳಿ ನಿಮ್ಮ ನೀನು ಯಾಕೆ ಬಂದು ಫಸ್ಟ್ ಹೇಳು ಅಂತ ಹೇಳ್ತಾನೆ. ಯಾವ್ದಾರು ಬಿಟ್ಟು ನೀವು ಯಾರು ಸಾರ್ ಅಂತ ಕೇಳಿ ಗೊತ್ತಿದ್ದು ಒಳಗೆ ಬಂದೆ ಆಗಿದ್ದರೆ ಗೆಟ್ ಔಟ್ ಅಂತ ಹೇಳಿ ಗೊತ್ತಿದ್ದು ಏನು ಮಾಡಿ ಅದು ಮಾತು ಬಗ್ಗೆ ಸುಮ್ಮನೆ ಬಂದೆ ಅಂತ ಹೇಳಿದ್ರೆ ಓಡಿಸ್ತಾನೆ. ಮತ್ತೆ ಪರ್ಪಸ್ ಹೇಳಬೇಕು ಅವರು. ನಾಹಂ ಪ್ರಕಾಶ ಸರ್ವಸ್ಯ ಅಂದರೆ ಪ್ರಕಾಶ ಅಂದರೆ ವ್ಯಕ್ತನಾಗೋದಿಲ್ಲ ಎಲ್ಲರಿಗೂ ನಾನು. ಯಾಕೆ ಏನು ವಿಶೇಷ ಅಂದರೆ ಯೋಗಮಾಯಾ ಸಮಾವೃತ. ಯೋಗ ಅಂದರೆ ತನ್ನದೇ ಮಾಯೆ. ನಾನೇ ದೊಡ್ಡ ಆಫೀಸರ್ ಬಾಲ್ ಹಾಕ್ಕೊಂಡ್ಬಿಡ್ತಾನೆ, ಯಾರೋ ಬಾಲ್ ಹಾಕಿಲ್ಲ ಅವನೇ ಹಾಕ್ಕೋತಾನೆ. ಅದಕ್ಕೆ ಅನ್ವೆಂಟ್ ಪೀಪಲ್ ಬರಬಾರ್ದು ಅಂತೇಳಿ ಆ ರೀತಿ ಮಾಡಿದ್ದೇನೆ. ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಮೂಢ ಜನ ಇರ್ತಾರಲ್ಲ, ಇದು ಗೊತ್ತಿಲ್ಲ ಅವರಿಗೆ. ತಮ್ಮಂತೆ ಅಂತ ತಿಳ್ಕೊಂಡು ಏನೇ ಮಾಡಿದರೂ ಕೂಡ ಅದೇ ಲೆವೆಲಲ್ಲೇ ಅರ್ಥ ಮಾಡ್ಕೋತಾರೆ. ಅಜ್ಞಾನಂಚ ಮದಿಚ್ಛಯ ಇತ್ಯಾಹ ನಾಹಮಿತಿ. ಅಜ್ಞಾನಂಚ ಮದಿಚ್ಛಯ ಇತ್ಯಾಹ ನಾಹಮಿತಿ. ಅಜ್ಞಾನ ಕೂಡ ಅವರಿಗೆ ನಾನೇ ಕೊಟ್ಟಿದ್ದು. ಅಂದರೆ ಅಜ್ಞಾನ ಅವರಲ್ಲಿದೆ, ಫಂಕ್ಷನ್ ಮಾಡೋದು ನಾನು ಮಾಡಿ ಹೇಳಿದ್ದಕ್ಕೆ ಮಾತ್ರ. ಯೋಗೇನ ಸಾಮರ್ಥ್ಯೋಪಾಯೇನ ಮಾಯಯಾಚ. ನನ್ನ ಎರಡು ಶಕ್ತಿ ಇದೆ, ಒಂದು ಮಾಯಾ ಒಂದು ಸಾಮರ್ಥ್ಯ. ಮಯೈವ ಮೂಢೋ ನಾಭಿಜಾನಾತಿ, ಅದಕ್ಕೆ ಬಂಧಕೋ ಭವಪಾಶೇನ ಅಂತ ಅದಕ್ಕೆ ಅರ್ಥ. ತಥಾಹ ಪಾದ್ಮೆ ಆತ್ಮನಃ ಪ್ರವೃತ್ತಿಂ ಚೈವ. ಎರಡಿದೆ, ಪ್ರಾವೃತ್ತಿ ಪ್ರವೃತ್ತಿ ಅಂತ ಎರಡು ಪಾಠ ಇದೆ. ಲೋಕಚಿತ್ತಸ್ಯ ಬಂಧನಂ ಸ್ವಸಾಮರ್ಥ್ಯೇನ ದೇವ್ಯಾಚ ಕುರುತೆ ಸ ಮಹೇಶ್ವರ. ಪರಮಾತ್ಮ ತನ್ನನ್ನು ಮುಚ್ಕೊಂಡಿದ್ದಾನೆ ಎರಡು ರೀತಿಯಲ್ಲಿ. ಒಂದು ತನ್ನದೇ ಸಾಮರ್ಥ್ಯ, ಇನ್ನೊಂದು ಅಡ್ಡ ಯಾರಿದ್ದಾರೆ ಮಹಾಲಕ್ಷ್ಮಿ. ಎಲ್ಲ ಆ ಕಡೆ ಡೈವರ್ಟ್ ಆಗಿಬಿಡ್ತಾರೆ. ಸ್ವಸಾಮರ್ಥ್ಯೇನ ದೇವ್ಯಾಚ ಕುರುತೆ. ಮಹಾಲಕ್ಷ್ಮಿ ತಾನು ಇಬ್ಬರು ಕೂಡ ಎಂಥವರವರು ನಿತ್ಯ ಸಂಬಂಧಿಗಳಾದ್ದರಿಂದ ತಾನು ಅವರಿಬ್ಬರು ಸೇರಿ ಮಾಡ್ತಾರೆ. ಬಟ್ ಮಹಾಲಕ್ಷ್ಮಿ ಇಲ್ಲದನೂ ದೇವರು ಮಾಡ್ತಾನೆ. ಮಹಾಲಕ್ಷ್ಮಿಗೆ ಹಾಗೆ ಮಾಡೋಕ್ಕೆ ಬರಲ್ಲ, ಅಷ್ಟೇ ವ್ಯತ್ಯಾಸ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ. ನೋಡು ಅರ್ಜುನ, ನೀವೆಲ್ಲ ತಿಳ್ಕೊಂಡಿರೋದೇನು, ನಾನು ತಿಳ್ಕೊಂಡಿರೋದೇನು ಗೊತ್ತಾ? ವೇದ ಅಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭೂತಾನಿ. ನಾನು ಸಮತೀತಾನಿ, ಬರೀ ಅತೀತ ಅಲ್ಲ, ಸಮತೀತ. ಉದಾಹರಣೆಗೆ ನಮ್ಮಲ್ಲೂ ಕೂಡ ರೆಕಾರ್ಡ್ಸ್ ಇರುತ್ತೆ ಅಂದರು ಆಫೀಸ್ನಲ್ಲಿ. ಸಾವಿರಾರು ವರ್ಷ ರೆಕಾರ್ಡ್ ಇರಲ್ಲ ಅವರಲ್ಲಿ, ಸಾವಿರಾರು ವರ್ಷದಿಂದ ಆಫೀಸೇ ಇರೋದಿಲ್ಲ. ಇವತ್ತು ನೂರಾರು ವರ್ಷ ಆದ ತಕ್ಷಣ ಏನು ಮಾಡ್ತಾರೆ, ಫೈಲ್ಸ್ ಎಲ್ಲ ತೆಗೆದು ಹಾಕಿಬಿಡ್ತಾರೆ. ಅದಕ್ಕೆ ಇರಲೆವೆಂಟ್ ಅವು ತೊಗೊಂಡೇನು ಉಪಯೋಗ ಬರೋದಿಲ್ಲ, ಅದು ವೇಸ್ಟ್ ಅದು. ಬಟ್ ಒಂದು ಸಾಮಾನ್ಯ ಒಂದು ವ್ಯಕ್ತಿ 100 ವರ್ಷ ಬದುಕ್ತಾರೆ ಅಂತ ಇಟ್ಕೊಂಡ್ಬಿಟ್ಟು ಫೈಲ್ ಆ ಥರ ಡಿಸ್ಪೋಸ್ ಆಫ್ ಮಾಡಿಬಿಡ್ತಾರೆ. ಈ ಕಾಲೇಜಲ್ಲಿ ಲೈಬ್ರರಿ ಇರುತ್ತೆ, ಸಿಲೆಬಸ್ ಚೇಂಜ್ ಆಗ್ತಂತ ಹಳೆ ಬುಕ್ಸ್ ಎಲ್ಲ ತೆಗೆದು ಹಾಕಿಬಿಡ್ತಾರೆ. ಯಾಕಂದ್ರೆ ಈಗ ಟೆಕ್ಸ್ಟ್ ಬುಕ್ಸ್ ಅಲ್ಲವೆಲ್ಲ ಕೂಡ. ನನಗೆ ಯಾವುದು ಗೊತ್ತಾ, ಈಗ ಮೊದಲೇ ಇದೆ ಯಾವುದು ಯೋಚನೆ ಮಾಡ ಅದಕ್ಕೆ ತಕ್ಷಣ ನನಗೆ ಗೊತ್ತು. ಉಳಿದವರಿಗೆ ಫೈಲೇ ಗೊತ್ತಿಲ್ಲ. ಇವ್ರು ಹೊಸಬ್ರು ಸರ್ ನಮಗೆ ಗೊತ್ತಿಲ್ಲ ಅಂದ್ಬಿಡ್ತಾರೆ. ದೇವರು ಹೊಸಬಲ್ಲ, ಯಾವಾಗ ತಾನೇ ಇರ್ತಾರೆ. ಆದ್ದರಿಂದ ಸಮತೀತಾನಿ ಸಮ್ಯಕ್ ಅತೀತಾನಿ. ಜಸ್ಟ್ ಹಿಂದಿನ ವರ್ಷ ಅಲ್ಲ, ಬ್ಯಾಂಕ್ಗೆ ಹೋಗಿ ತುಂಬ ಹಳೆದಿದ್ದರೆ ಆಮೇಲೆ ಬನ್ನಿ, ಬಿಡುವಾಗಲ್ಲ, ನೋಡೋಕ್ಕಾಗಲ್ಲ, ಟೈಮ್ ಬೇಕಾಗುತ್ತೆ ಅಂತ ಹೇಳ್ತಾರೆ. ವರ್ತಮಾನಾನಿ ಚಾರ್ಜುನ, ಈಗಿಂದೆಲ್ಲ ನೋಡ್ತೇನೆ. ವರ್ತಮಾನಮಲ್ಲ, ವರ್ತಮಾನಾನಿ. ನಾವು ವರ್ತಮಾನ ನೋಡ್ತೇವೆ, ಎಷ್ಟೊಂದು ಇಷ್ಟು ದೂರ ಮಾತ್ರ. ದೇವರು ವರ್ತಮಾನ ಊದಕ್ಕೆ ಈ ಕಾಲ ಈ ವರ್ತಮಾನ ಏನೇನು ನಡೀತಾ ಇದೆ, ಎಲ್ಲಿಯಾದರೂ ನಡೀತಾ ಇದೆ, ಅದು ನನಗೆ ಗೊತ್ತು. ಅದು ಅಲ್ಲಿ ಕೂತ ಅವರಿಂದ ನನಗೆ ಚೆನ್ನಾಗಿ ಗೊತ್ತು. ಇದು ದೇವರು ಹೇಳೋದು. ವರ್ತಮಾನಾನಿ ಚಾರ್ಜುನ. ಇವತ್ತು ನಮಗೆ ಟಿ ವಿಯಿಂದ ನೋಡ್ತಾರೆ, ಕ್ರಿಕೆಟ್ ಮ್ಯಾಚ್ ಎಲ್ಲೋ ನಡೀತಾ ಇರುತ್ತೆ, ಇಂಗ್ಲೆಂಡ್ ಎಲ್ಲೋ ನಡೀತಾ ಇರುತ್ತೆ, ಇಲ್ಲಿ ನೋಡ್ತಾ ಕೂತಿರ್ತಾರೆ. ಈಗ ಆ್ಯಕ್ಚುಯಲ್ ನೋಡ್ತಾನೆ. ಈಗ ಕೆಲವು ಸರ್ತೆ ಅವ್ರು ಹೇಳೋಕ್ಕೆ ಬಂದು ಇವ್ರಿಗೆ ಕಂಡುಬಿಡುತ್ತೆ ಎಷ್ಟೊತ್ತ. ಅಂಪೈರ್ ಔಟ್ ಅಂತ ಕೊಡೋಕ್ಕಿಂತ ಮುಂಚೆ ಇವ್ರು ನೋಡಿಬಿಟ್ಟಿರ್ತಾರೆ, ಅಲ್ಲಿ ಹೋಗಿದೆ ಬೇಲ್ಸ್ ಎತ್ಕೊಂಡು ಹೋಗಿದೆ ಅಲ್ಲಿವರೆಗೆ. ಇದೆಲ್ಲ ಯಾತಕ್ಕೆ? ಈ ಜ್ಞಾನ ಅಂತ ಯಂತ್ರದ ಜ್ಞಾನ ಇತ್ತು, ಸ್ವಯಂ ಜ್ಞಾನ ಅಲ್ಲ ಇದು. ನಂದು ಹಾಗಲ್ಲ, ಇದು ಹೋಗಿಬಿಡುತ್ತೆ. ಆ ಟಿ ವಿ ಕರೆಂಟ್ ಹೋದರೆ ಕತೆ ಮುಗೀತು. ದೇವರು ಹಾಗಲ್ಲ, ಸ್ವಸಾಮರ್ಥ್ಯ. ಆಮೇಲೆ ವರ್ತಮಾನ ಭವಿಷ್ಯಾಣಿ ಚ ಭೂತಾನಿ. ಮುಂದೆ ಬರೋರು ಗೊತ್ತಲ್ಲ, ನೆಕ್ಸ್ಟ್ ಇಯರ್ ಅಲ್ಲ, ಮುಂದೆ ನೆಕ್ಸ್ಟ್ ಇಯರ್ ಅಲ್ಲ, ಎಷ್ಟೋ ಕೋಟಿ ವರ್ಷದ ಅನಂತರ ಏನಾದ್ರು ಅದನ್ನು ನಾನು ಈಗಲೇ ನೋಡಿ ಹೇಳ್ತೇನೆ, ಆಯಿತಾ? ಈಗ ಎದುರಿಗೇನೆ. ಮತ್ತೆ ಈ ದೇವರು ಸರ್ವಜ್ಞತ್ವ ನಮ್ಮ ಸರ್ವಜ್ಞತ್ವ ಇದ್ದ. ನಾಲ್ಕು ತಿಳ್ಕೊಂಡು ನಮ್ಮನ್ನು ಬಿಟ್ಟರೆ ಇಲ್ಲ ಅಂತ ತಿಳ್ಕೊತಾರಲ್ಲ, ಬಿಟ್ಟರೆ ಇಲ್ಲ ಅಷ್ಟೇ, ಇವನು ಬಿಟ್ಟರೆ ಇವನೇ ಹೊರತು ಇನ್ನೊಬ್ರು ಇಲ್ಲ ಅಂತ ಅರ್ಥ. ಜ್ಞಾನದ ಪ್ರಪಂಚ ಭಾರಿ ದೊಡ್ಡದು. ನಾವು ಭಾಳ ಲಿಮಿಟ್ಟಾಗಿ ನೋಡಿಬಿಟ್ಟು ನಾವೆಲ್ಲ ಗೊತ್ತು ಅಂತ ತಿಳ್ಕೊಂಡ್ಬಿಡ್ತೇವೆ. ಆಕಾಶ ನೋಡಿಬಿಟ್ಟು ಓ ಅಂತ ಅನಿಸ್ಬಿಡು. ನಾವು ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಮೇಲೆ ಹೋದ್ರೆ ಏನು ಫ್ಲ್ಯಾಟ್ ಅಲ್ಲ, ಫುಲ್ಲು ಫ್ಲ್ಯಾಟ್ ಅಲ್ಲ, ಫ್ಲ್ಯಾಟ್ ಏನು ಕಾಣಿಸೋದೆ.
ಭವಿಷ್ಯಾಡಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ. ನಾನು ಎಲ್ಲರನ್ನೂ ತಿಳ್ಕೊಂಡಿದ್ದೇನೆ, ನನ್ನನ್ನು ಯಾರೂ ತಿಳ್ಕೊಂಡಿಲ್ಲ ಪೂರ್ತಿಯಾಗಿ. ಯಾರು ಅಂದರೆ ಯಾರೂ ತಿಳ್ಕೊಂಡಿಲ್ಲ. ದೇವರು ಇಷ್ಟು ಗ್ರೇಟ್ ಇದೆ. ನಚ ಮಾಂ ಮಾಯಾ ಬಧ್ನಾತಿ ಇತ್ಯಾಹ ವೇದೇತಿ. ನನಗೆ ಯಾಕೆ ಮಾಯ ಪ್ರಸಂಗ ಇಲ್ಲ ಅಂದರೆ, ಇಂಥವ್ರು ಮಾಯ ನನಗಿಂತ ಭಾರಿ ಚಿಕ್ಕದಾದ್ದರಿಂದ ಬಂಧನ ಇಲ್ಲ. ಆದರೆ ಮಾಯಾವಾದಿಗಳ ಮಾಯ ಹಾಗಲ್ಲ, ಬ್ರಹ್ಮಣ್ಯ ಅಟ್ಯಾಕ್ ಮಾಡಬೇಡ, ಅದು ಉಪಯೋಗ ಇಲ್ಲ. ನ ಕಶ್ಚನ ಅತಿ ಸಮರ್ಥೋಪಿ ಸ್ವಸಾಮರ್ಥ್ಯ. ಇಚ್ಛಾ ನನ್ನ ತಿಳ್ಕೊಂಡವ್ರು ಇದ್ದಾರೆ ಅಂತ ಕೇಳಿ ನಾನು ಪೂರ್ತಿ ತಿಳಿದಲ್ಲಿ ಯಾರೀತ ಬಿಟ್ಟುಬಿಡಿ. ಸ್ವಲ್ಪ ತಿಳಿಬೇಕಾದ್ರೆ ನನ್ನ ದಯೆ ಬೇಕು. ಅದಕ್ಕೆ ಸ್ವಲ್ಪ ತಿಳಿಬೇಕಾದ್ರೂ ಕೂಡ ಏನು ಬೇಕು? ದಯೆ ಬೇಕು. ಮನೆಯೊಳಗೇನೆ ಕೆಲವರು ಕಾಂಪೌಂಡ್ ದಾಟಿ ಬರಾಗಿಲ್ಲ, ಕೆಲವರು ಒಳಗೆ ಬರಾಗಿಲ್ಲ, ಕೆಲವು ದೇವ್ರ ಮನೆ ಅಡುಗೆ ಮನೆಗಂತೂ ಕಂಡವ್ರು ಬರಾಗಿಲ್ಲ. ಯಾಕೆಂದರೆ ನಿಯಮ ಇದೆ ಕೆಲವಕ್ಕೆಲ್ಲ. ಹಾಂ, ಯಥಾತ್ಮಾನಂ ಹರಿರ್ವೇತ್ತಿ ತಥಾನ್ಯೇ ನೈವ ತಂಬಿದು. ದೇವರು ತನ್ನನ್ನು ತಿಳಿದಾಗೆ ಉಳಿದವರು ಯಾರೋ ಅನ್ನು ತಿಳಿದಿಲ್ಲ. ಜಾನಂತಿ ಕಿಂಚಿತ್ ಕ್ರಮಶಃ, ಉಳಿದವರು ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದ್ದಾರೆ, ಅದೊಂದು ಧೈರ್ಯದಿಂದ. ರಮಾದ್ಯಾಹ ತತ್ಪ್ರಸಾದತಃ ಇತಿ ಚ ಇಚ್ಛಾದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಈ ಮೋಹ ಯಾವಾಗ ಶುರುವಾಗುತ್ತೆ ಅಂತ ಪ್ರಶ್ನೆ. ಮೋಹ ಯಾವಾಗ ಶುರುವಾಯಿತು ಅಂತ ಕೇಳ್ತಾರೆ. ಕೆಲವರು ಕಣ್ಣು ಹೋಗಿರುತ್ತೆ, ಯಾವುದು ಮತ್ತೆ ಚೆನ್ನಾಗಿತ್ತು, ಆ್ಯಕ್ಸಿಡೆಂಟ್ ಆಗಿ ಹೋಗಿ ಹಾಗೆ ಹೇಳ್ತಾರೆ. ಆದರೆ ಹುಟ್ಟು ಕುರುಡನಿಗೆ ಮೊದಲಿಂದನೂ ಇಲ್ಲ, ಇವತ್ತು ನಮ್ಗೆ ಹುಟ್ಟುತ್ತಾನೆ ಬಂದಿರತಕ್ಕಂಥದ್ದು. ಇಚ್ಛಾದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಸೃಷ್ಟಿಯ ಪ್ರಾರಂಭದಲ್ಲೇ ಮೋಹಕ್ಕೊಳಗಾಗಿ ದ್ವಂದ್ವ ಮೋಹೇನ. ದ್ವಂದ್ವ ಅಂದ್ರೇನು? ಸುಖ ದುಃಖಾದಿ ದ್ವಂದ್ವಗಳು, ಅದು ಮೋಹಕ್ಕೊಳಗಾಗಿ ಬಿಡ್ತಾರೆ. ಇನ್ನು ದ್ವಂದ್ವ ಅಂದರೆ ಭೇದ ಗೊತ್ತಿಲ್ಲದೆ ಒದ್ದಾಡ್ತಾರೆ. ಇಚ್ಛಾದ್ವೇಷಯೋ ಪ್ರವೃದ್ಧಯೋ ನಹಿ ಕಿಂಚಿತ್ ಜ್ಞಾತುಂ ಶಕ್ಯಂ. ಯಾವಾಗ ರಾಗದ್ವೇಷಗಳು ಬರುತ್ತೋ ಅಲ್ಲಿ ವಸ್ತುಸ್ಥಿತಿ ಸರಿಯಾಗಿ ಕಾಣೋದಿಲ್ಲ. ನಮ್ಮವನು ಅಂತ ಭಾವನೆ ಬಂದ ತಕ್ಷಣ ಅವನು ತಪ್ಪು ಮಾಡಿದ್ದೆಲ್ಲ ಸರಿ ಅನಿಸಿಬಿಡೋದು, ಅಲ್ಲ ಅಂತ ಬಂದ ತಕ್ಷಣ ಸರಿಯೆಲ್ಲ ತಪ್ಪಾಗಿಬಿಡೋದು. ಇದು ಯಾವಾಗಲೂ ಗಂಟು ಬಿದ್ದಿರೋ ಸ್ವಭಾವ. ಇಚ್ಛಾದ್ವೇಷಯೋ ಪ್ರವೃದ್ಧಯೋ ನಹಿ ಕಿಂಚಿತ್ ಜ್ಞಾತುಂ ಶಕ್ಯಂ ಕಾರಣಾಂತರಮೇತತ್ ಸರ್ಗೇ ಸರ್ಗಕಾಲೇ ಆರಭ್ಯೈವ ಶರೀರೇ ಹಿ ಸಂತಿ ಇಚ್ಛಾದಯ ಪೂರ್ವಂ ಜ್ಞಾನ ಮಾತ್ರಂ ಪೂರ್ವಂತೂ ಅಜ್ಞಾನ ಮಾತ್ರಂ. ಮೊದಲು ಅಜ್ಞಾನ ಇರುತ್ತೆ, ಹುಟ್ಟುತ್ತಿರಲಿಕ್ಕೆ ಮೋಹ ಕವಿಯುತ್ತೆ, ಅದು ಯಾವ ಹೋಗೋದೆಲ್ಲ ತನಿಷ್ಠಿತಾನೆ, ಅದು ತಪ್ಪುಗಳು ಸರಮಾನೆ ಮಾಡ್ಕೊಂಡು ಬಿದ್ದಿರ್ತಾರೆ ಅಂತ ಹೇಳ್ತಾರೆ. ಯೇಷಾಂತ್ ಅಂತಗತಂ ಪಾಪಂ. ಅದಕ್ಕೆ ಯಥಾತ್ಮಾನಂ ಹರಿರ್ವೇತ್ತಿ ಆಯ್ತಲ್ಲ. ದ್ವಂದ್ವಮೋಹೋ ಮಿಥ್ಯಾಜ್ಞಾನ. ಮಿಥ್ಯಾಜ್ಞಾನದಿಂದ ಅಲ್ಲಿ ಸುಖ ದುಃಖ ಅಂತ ಬರೋದು, ಇಲ್ಲಿ ಮಿಥ್ಯಾಜ್ಞಾನ ಅಂತ ಬರೋದು. ತಮಸ್ತು ಶಾರ್ವರಂ ವಿದ್ಯಾತ್ ಮೋಹಶ್ಚೈವ ವಿಪರ್ಯಯ. ತಮಸ್ಸು ಅಂದರೆ ಕತ್ತಲೆ ಇದ್ದಾಗೆ, ಮೋಹ ಅಂದರೆ ತಪ್ಪು ತಿಳ್ಕೊಳ್ಳೋದು, ಏನೂ ಗೊತ್ತಾಗೋದಿಲ್ಲ. ಕತ್ತಲಲ್ಲಿ ನೋಡ್ತಾನೆ, ಏನೂ ಗೊತ್ತಾಗೋದೇ ಇಲ್ಲ. ಯಾವುದೋ ಮುಟ್ಟು ಹೊಡೆದ ಹಾವು ಅಂತ ತಿಳ್ಕೊಂಡು ತಪ್ಪಾಯ್ತದೆ. ಇದು ಗೊತ್ತಾಗಲಿಲ್ಲ ಬೇರೆ, ತಪ್ಪು ತಿಳ್ಕೊಳ್ಳೋದು ಬೇರೆ. ಸೊ ಅಜ್ಞಾನ ಅಂತ ಹೇಳಿದರೆ ತಮಸ್ಸು, ಗೊತ್ತಾಗದೇ ಇರುವಿಕೆ. ಇವತ್ತು ವಿಪರ್ಯ ಅಂದರೆ ಮೋಹ. ಜೀವೇಶ್ವರಾಧಿಕಂ ದ್ವಂದ್ವಂ ತದ್ವಿಷಯೋ ಮೋಹ. ದ್ವಂದ್ವ ಮೋಹ ಇನ್ನೊಂದು ಅರ್ಥ. ಜೀವ ಈಶ್ವರ ಬೇರೆ ಬೇರೆ, ಇಬ್ಬರು ಒಂದೇ ಅಂತ ತಿಳ್ಕೊಳ್ಳೋದು ಮತ್ತೊಂದು ಮೋಹ. ಸಮೋಹ ಅಂದ್ರೇನು? ಭಾರಿ ಆಗ್ರಹ. ತಪ್ಪು ತಿಳ್ಕೊಂಡಿದ್ದಾನೆ, ಯಾರು ಹೇಳಿದ್ರು ಓ ಸರಿ ಗೊತ್ತಾಗಲಿಲ್ಲ ಅಂದ್ಬಿಟ್ಟು ಇನ್ನೂ ಹಾಗಲ್ಲ, ಅದನ್ನ ಹೇಳಿದ್ದೇ ತಿಳ್ಕೊಂಡು. ಅದು ಹೇಳಿದ್ದು ಕೂಡ ಏನು ಶುಕ್ತಿನೇ, ಅದು ರಜತ ಅಲ್ಲ, ರಜತಾನೇ ಶುಕ್ತಿ ಅಲ್ಲ. ಹಠ ಹಿಡಿತಾರೆ, ಹತ್ತಿರ ತೋರಿಸಿ ನಾನು ಅದೆಲ್ಲ ನೋಡೋದಿಲ್ಲ, ನಾನು ಕರೆಕ್ಟೇ ಹೇಳಿದ್ದೆ. ಕೆಲವರು ಇರ್ತಾರೆ ತಪ್ಪರ್ದು ಬಿಡ್ತಾರೆ, ತೋರಿಸಿದ್ರೆ ನಾನು ಇನ್ನೊಬ್ರು ಅವ್ರು ಓದಲ್ಲ. ನೀವು ಬರೋದು ನಾವೇ ಓದಬೇಕಾಗಿದ್ರೆ, ನೀವು ಬರೀ ನೆನ್ ಬರ್ದು ನೀವು ಬರ್ರಿ, ನಿಮ್ಮನ್ನು ನಾವು ಓದೋದಾಗಿದ್ದರೆ ಓದೋಕೆ ಬರೆದಿದ್ದೀನಿ ಅಂತಾರೆ. ಮತ್ತೆ ಬರೆಯೋದು ಅಂದರೆ ಓದೋದಕ್ಕೋಸ್ಕರ. ತಾನು ಬರೆದ ಮೇಲೆ ಅದಕ್ಕೆ ಯಾರು ಬರೆದ್ರೆ ಓದಬೇಕಂದ್ರೆ ಒಂದು ಕಮಿಟ್ಮೆಂಟ್ ಫಸ್ಟ್ ನೋಡ್ಬೇಕು ಅವನು. ಏನೋ ಇನ್ನೊಬ್ಬರು ನೋಡೋ ಅಭ್ಯಾಸ ಇಟ್ಟು ಸರ್ವಜ್ಞನ ಆಗಿದ್ದರೆ ನೀನು ತಪ್ಪದು. ಕೆಲಸ ಸರಿಯಾಗಿ ಬರೋದು ಹೊಗಳೇ ಬರೆದಿರ್ಬೋದು ಅವ್ರು ನಿನ್ನ. ಇನ್ನೊಬ್ರು ಲೆಟ್ರೇ ನೋಡಲ್ಲ ಅಂತ ಹೇಳಿದರೆ ಹೊಗಳು ಬಂದಿರಬಾರ್ದು, ತಪ್ಪಿನ ತೋರಿಸಿರ್ಬೋದು, ಸುಮ್ಮನೆ ಬೈದಿರ್ಬೋದು. ವಿನಾಕಾರಣ ಬೈಯೋರನ್ನ ಡೋಂಟ್ ಕೇರ್ ಅಂತ, ಯಾಕಂದ್ರೆ ವಿಷಯನೇ ಇಲ್ಲ ಅವರಿಗೆ. ಅದು ಕಾರಣ ಕೊಟ್ಟು ಬೈದಾಗ ಅರ್ಥ ಹೇಳಬೇಕು, ಜವಾಬ್ದಾರಿ ಬರುತ್ತೆ. ಆರೋಪ ಬಂದ ಮೇಲೆ ಕಳ್ಕೋಬೇಕಲ್ಲ, ಹಾಗೆ. ಮುಂದೆ ಸರ್ಗಕಾಲಿ ಜೀವಧರ್ಮಾನೀಶ್ವರೇತು. ಜೀವನ ಸರ್ವಗಳೆಲ್ಲ ಅಜ್ಞಾನಾದಿಗಳು. ರಾಮ ಅಜ್ಞಾನಿ, ಕೃಷ್ಣ ಅಜ್ಞಾನಿ ಅಂತ ತಿಳ್ಕೊಳ್ಳು. ಯೋ ಜೀವೇಶು ಈಶ್ವರಾನಪಿ. ದೇವರುಗಳ ಸ್ವಾತಂತ್ರ್ಯಾದಿಗಳು. ನಮ್ಮಲ್ಲಿ ಸ್ವಾತಂತ್ರ್ಯಗಳು, ನಮ್ಮ ಅಜ್ಞಾನ ದೇವ್ರಿಗೆ ಹಾಕೋದು, ದೇವ್ರ ಸ್ವಾತಂತ್ರ್ಯ ನಾವು ತಿಳ್ಕೊಳ್ಳೋದು. ಎಷ್ಟು ತಪ್ಪಾಗಲಿಲ್ಲ ಇದು? ಜೀವೇಶು ಈಶ್ವರಾನಪಿ ಧರ್ಮ ವಿದ್ಯಾತ್ ಜೀವೇಶ್ವರೈಕ್ಯಮ್ಮ ದ್ವಂದ್ವಮೋಹಿ ಸವುಚ್ಯತೆ ಇತಿ ಆಜ್ಞೇಯೇ. ಅಷ್ಟು ಅರ್ಥ ಹೇಳ್ಬಿಟ್ಟು, ಜೀವನ ಧರ್ಮಗಳನ್ನು ದೇವರಲ್ಲಿ, ದೇವರ ಧರ್ಮನ ಜೀವಗಳಲ್ಲಿ, ಮತ್ತು ಜೀವೇಶ್ವರರ ಐಕ್ಯವನ್ನು ತಿಳ್ಕೊಂಡ್ರೆ ಒಂದು ದ್ವಂದ್ವಮೋಹಿ ಅಂತ ಕರೀತಾರೆ. ಎಷ್ಟು ವಿಶೇಷ ಅರ್ಥ ಬಂತ ಪದಕ್ಕೆ. ಯೇಷಾಂತು ಅಂತಗತಂ ಪಾಪಂ. ಕೊನೆಯದೀಗ
ಜರಾಮರಣ ಯೇಷಾಂತು ಅಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣ ತೇ ದ್ವಂದ್ವಮೋಹ ನಿರ್ಮುಕ್ತಾ ಭಜಂತೆ ಮಾಂ ದೃಢವ್ರತಾಃ. ಮತ್ತು ಪಾರಾಗದ ಗತಿ ಏನು ಅಂತ ಪ್ರಶ್ನೆ ಈಗ. ನಮ್ಮ ಪಾಪದಿಂದಾಗಿ ಇಷ್ಟೆಲ್ಲ ಬಂದಿದೆ, ನಮಗೆ ಪಾಪ ಕಳ್ಕೋಬೇಕಷ್ಟೆ. ಯೇಷಾಂತು ಅಂತಗತಂ ಪಾಪಂ ಪುಣ್ಯಕರ್ಮಣಾಮ್ ಅಂತ ಹೇಳಿದರೆ ಸ್ವಭಾವತಃ ಪುಣ್ಯಕರ್ಮ, ಪಾಪವಶಾತ್ ಸಂಸಾರದಲ್ಲಿದ್ದಾರೆ. ಯಾವಾಗ ಅದು ಹೋಗುತ್ತೋ ಅವರು ರಿಲೀಸ್ ಆಗಿಬಿಡ್ತಾರೆ. ಗೊತ್ತಾಯ್ತಾ? ಅದು ವಿಶೇಷ. ಈ ತೇ ದ್ವಂದ್ವಮೋಹ ನಿರ್ಮುಕ್ತಾ ಭಜಂತೆ ಮಾಂ ದೃಢವ್ರತಾಃ. ಅವರು ಒಂದು ಬಿಡುಗಡೆ ಹೊಂದಿಬಿಟ್ಟು ನನ್ನ ಆರಾಧನೆ ಹೊಂದ್ತಾರೆ. ಯಾವಾಗದು ನನ್ನ ಅದೆರಡಕ್ಕೂ ಕೂಡ ನನ್ನ ಪಾಪ ಹೋಗೋದು ಅಂದ್ರೇನು? ಪಾಪ ಹೋಗೋದು ಅಂದರೆ ದೇವರನ್ನ ಆರಾಧನೆ ಮಾಡ್ತಾ ಹೋದಂತೆ ಪಾಪವನ್ನು ಶುರುವಾಗ. ಕತ್ಲೆ ಹೋದ ಮೇಲೆ ಬನ್ನಿ ಅಂದರೆ ಬೆಳಕು ಬಂದಾಗ ಅಂತ. ಕತ್ಲೆ ಆದಷ್ಟು ಹೋಗುತ್ತಾ? ಅದಕ್ಕೆ ವಿಪರೀತಾಶ್ಚ ಕೇಚಿತ್ ಸಂತಿ ಇತ್ಯಾಹ ಏಷಾವಿ ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿಯೇ ತೇ ಬ್ರಹ್ಮ ತದ್ವಿದು ಕೃಷ್ಣಂ ಅಧ್ಯಾತ್ಮಂ ಕರ್ಮ ಚಾಖಿಲಂ. ಅದಕ್ಕೆ ಜರಾಮರಣ ಮೋಕ್ಷಾಯ. ಜರ ಅಂದರೆ ಮುಪ್ಪು, ಮರಣ ಅಂದರೆ ಸಾವು. ಇವೆರಡರಿಂದ ಬಿಡುಗಡೆ ಹೊಂದಕ್ಕೋಸ್ಕರ ಜರಾಮರಣ ಮತ್ತು ಮೋಕ್ಷ ಅಂತಲ್ಲ. ಜರಾಮರಣದಿಂದ ಮೋಕ್ಷ ಹೊಂದಬೇಕಾದ್ರೆ ಮಾಮಾಶ್ರಿತ್ಯ ಯತ, ತಮಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡಬೇಕು ಅವರು? ಮಾಮ ಆಶ್ರಿತ್ಯ ಯತಂತಿ, ನನ್ನನ್ನು ಆಶ್ರಯಿಸಿ ಪ್ರಯತ್ನ ಪಟ್ಟರೆ ಸಾಧ್ಯ. ಬರೀ ಪ್ರಯತ್ನ ಪಟ್ಟರೂ ಆಗೋದಿಲ್ಲ, ಬರೀ ನನ್ನ ಆಶ್ರಯಿಸಿ ಕರ್ತವ್ಯ ಕರ್ಮ ಬಿಟ್ಟರೂ ಆಗೋದಿಲ್ಲ. ಗೊತ್ತಾಯ್ತಾ? ಮಾಮಾಶ್ರಿತ್ಯ ಯತಂತಿಯೇ ತೇ ಬ್ರಹ್ಮ ತದ್ವಿದು ಕೃಷ್ಣಂ ಅಧ್ಯಾತ್ಮಂ ಕರ್ಮ ಚಾಖಿಲಂ. ಅಧ್ಯಾತ್ಮಂ ಕರ್ಮ ಚಾಖಿಲಂ. ಅವರು ಬ್ರಹ್ಮ ತದ್ವಿದು, ಅವರು ಪರಮಾತ್ಮನ ತಿಳಿತಾರೆ, ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ಸ್ವರೂಪಕ್ಕೆ ತಕ್ಕಂತೆ. ಅಧ್ಯಾತ್ಮ ತಿಳಿತಾರೆ, ಕರ್ಮ ತಿಳಿತಾರೆ. ಅಧ್ಯಾತ್ಮ ತಿಳಿತಾರೆ, ಕರ್ಮ ತಿಳಿತಾರೆ, ಬ್ರಹ್ಮ ತಿಳಿತಾರೆ. ನೋಡಿ, ಮೂರು: ಬ್ರಹ್ಮ ತಿಳಿತಾರೆ, ಅಧ್ಯಾತ್ಮ ತಿಳಿತಾರೆ, ಕರ್ಮ ತಿಳಿತಾರೆ. ಜೊತೆಗೆ ಸಾಧಿಭೂತಾಧಿದೈವಂ ಮಾಂ, ಅಧಿಭೂತ ಅಧಿದೈವಗಳ ಸಮೇತ ನನ್ನ ತಿಳಿತಾರೆ. ಅಧಿಯಜ್ಞಂಚ ಯೇ ವಿಧು, ಅಧಿಯಜ್ಞವನ್ನು ತಿಳಿತಾರೆ. ಎಷ್ಟಾಯ್ತು ಈಗ? ಬ್ರಹ್ಮ, ಅಧ್ಯಾತ್ಮ, ಕರ್ಮ, ಅಧಿಭೂತ, ಅಧಿದೈವ, ಅಧಿಯಜ್ಞ. ಎಷ್ಟಾಯಿತು? ಸರಿಗಣಿಸಿ. ಬ್ರಹ್ಮ, ಅಧ್ಯಾತ್ಮ, ಕರ್ಮ, ಅಧಿಭೂತ, ಅಧಿದೈವ, ಅಧಿಯಜ್ಞ. ಅಷ್ಟು ಅಧಿಯಜ್ಞ ಆರಾಯ್ತು. ಕೊನೆಗೆ ಪ್ರಯಾಣ ಕಾಲೇ ಪಿಚಮಾಂ, ಅಂತ್ಯಕಾಲದಲ್ಲೂ ಸ್ಮರಣೆ ಮಾಡಬೇಕು. ಇಷ್ಟಿದ್ರೆ ಮುಕ್ತರಾಗ್ತಾರೆ. ಇವೆಲ್ಲ ತಿಳ್ಕೊಂಡು ಅಂತ್ಯಕಾಲದಲ್ಲೂ ಒಪ್ಪಿಸ್ಬೇಕಾದ್ರೆ ಚೆನ್ನಾಗಿ ಓದಬೇಕು, ಪರೀಕ್ಷೆಯಲ್ಲಿ ಬರಿಬೇಕು. ಓದಿಬಿಟ್ಟ ಓದಿ ಸರ್ಟಿಫಿಕೇಟ್ ತಂದೆ ಓದಿದ್ದೀನಿ ಅಂತೇಳಿ ಇಲ್ಲ, ಬರೀ ತೋರಿಸ್ಬೇಕಲ್ಲ. ಅದಕ್ಕೆ ಅದು ಅಂತ್ಯಕಾಲದಲ್ಲಿ ದೇವರ ಸ್ಮರಣೆ ಬರಬೇಕಾದ್ರೆ ಇಷ್ಟೆಲ್ಲ ತಯಾರಿಯಾಗಿರ್ಬೇಕು. ಪರೀಕ್ಷೆ ನೆನಪು ಬರ್ಬೇಕಾದ್ರೆ ಚೆನ್ನಾಗಿ ಓದಿರ್ಬೇಕು ಅಷ್ಟೇ. ತೇ ವಿದುಹು ಪ್ರಯಾಣ ಕಾಲ ಅಂದರೆ ಊರಿಂದೂರಿಗೆ ಹೋಗೋ ಕಾಲ ಅಲ್ಲ, ಒನ್ಸ್ ಫಾರ್ ಆಲ್ ಹೋಗೋದು. ಆ ಪ್ರಾಯಣಿ ಬ್ರಹ್ಮಸೂತ್ರ ಹೇಳ್ತಾರೆ. ಪ್ರಯಾಣ ಶಬ್ದಕ್ಕೆ ಯಾನ ಅಂದರೆ ಓಡಾಟ, ಪ್ರಯಾಣ ಅಂದರೆ ಕೊನೆ ಲಾಸ್ಟ್ ಜರ್ನಿ. ಪ್ರಯಾಣ ಕಾಲೇ ಪಿಚಮಾಂ ತೇ ವಿದುಹು ಯುಕ್ತಚೇತಸಃ. ಮರಣಕಾಲದಲ್ಲೂ, ಅಂತ್ಯಕಾಲ ಮರಣ ಕ್ಷಣದಲ್ಲೂ ಕೂಡ ನೆನೆಸ್ಪಡಬೇಕು. ಅವ್ರು ನನ್ನ ಹತ್ರ ಬರ್ತಾರೆ. ಜರಾ ಮರಣ ಮೋಕ್ಷಾಯ ಇತಿ ಅನ್ಯಕರ್ಮ ನಿವೃತ್ತ್ಯರ್ಥಂ ಮೋಕ್ಷೇ ಶಕ್ತಿ ಸ್ತುತ್ಯರ್ಥಂ ವಾ ನ ವಿಧಿ. ಇಲ್ಲಿ ಮೋಕ್ಷ ಬೇಕು, ಇದರಲ್ಲಿ ಬೇಕು ಅಂತ ಫಲ ಕೇಳಬೇಕು ಅಂತ ಹೇಳಲಿಲ್ಲ. ಫಲ ಸಿಗುತ್ತೆ ಆಟೋಮೆಟಿಕ್. ಫಸ್ಟ್ ರ್ಯಾಂಕ್ ಬಂದಮೇಲೆ ಪಾಸ ಅಂತ ಕೇಳಾಗಿಲ್ಲ. ಯಾಕೆ? ಇರಲೇಬೇಕು. ಅದಕ್ಕೋಸ್ಕರ ದೇವರ ಅನುಗ್ರಹ ಕೇಳಿದ ಮೇಲೆ ಇವೆಲ್ಲ ಇನ್ಕ್ಲೂಡೆಡ್, ಮತ್ತೇನು ಕೇಳಬೇಕಾಗಿಲ್ಲ. ನ ವಿಧಿ, ಅದರಿಂದ ಅದು ವಿಧಿ ಅಲ್ಲ, ಸ್ತುತಿ ಅಷ್ಟೇ. ಮುಮುಕ್ಷೋ ರಮುಮುಕ್ಷುಸ್ತು ವರೋ ಲೋಕ ಏಕಾಂತ ಭಕ್ತಿ ಭಾಕ್. ಅದು ಮುಕ್ತಿಗೋಸ್ಕರ ಪ್ರಯತ್ನ ಮಾಡೋನು ಉತ್ತಮ ಭಕ್ತ ಅಲ್ಲ, ಮಧ್ಯಮ ಭಕ್ತ. ಅನುಗ್ರಹಕ್ಕೋಸ್ಕರ ಮಾಡಿದ್ರೆ ನಂಬರ್ 1 ಅದು ಏಕಾಂತ ಭಕ್ತರು ಅಂತ ಹೆಸರು. ನಾತ್ಯಂತಿಕಂ ಗಣಯಂತ್ಯಪಿ ತೇ ಪ್ರಸಾದ, ಭಾಗವತದ ವಾಕ್ಯ. ಅವರು ಮೋಕ್ಷ ಕೊಟ್ಟು ಸಂತೋಷ ಪಡಲ್ಲಂತೆ ಜ್ಞಾನಿಗಳು. ಮೋಕ್ಷ ಕೊಟ್ಟು ಕೂಡ ಏನು ಅನ್ಸಲ್ಲ ಅವರಿಗೆ, ಸಂತೋಷ ಆಗಲ್ಲ. ನೀನು ಸ್ಮರಣೆ ಯಾವಾಗಲೂ ಕೂಡ ಅದನ್ನು ಬೇಕು ಅಂತ ಕೇಳ್ತಾರೆ. ಆ ಕಡೆಗೆ ಅವ್ರ ಇಂಟ್ರೆಸ್ಟ್ ಅವರು ಜಾಸ್ತಿ. ನಾತ್ಯಂತಿಕಂ ಇತಿ ಚ ದೇವಾನಾಂ ಗುಣಲಿಂಗಾನಾಂ ಆನುಶ್ರಾವಿಕ ಕರ್ಮಣಾಂ ಸತ್ವಯೇವೈಕ ಮನಸ್ಸೋ ವೃತ್ತಿ ಸ್ವಾಭಾವಿಕೀತು ಯಾ. ದೇವತೆಗಳಿದ್ದಾರಲ್ಲ ಅವರೆಲ್ಲ ಕೂಡ ಎಂಥವರು? ಗುಣಲಿಂಗಾನಾಂ ಆನುಶ್ರವಿಕ ಕರ್ಮಣಾಂ. ಆನುಶ್ರವಿಕ ಕರ್ಮಣ ಅಂದರೆ ವೇದೋಕ್ತ ಕರ್ಮವನ್ನು ಮಾಡ್ಕೊಂಡಿರ್ತಾರೆ. ಅವ್ರ ಮನಸ್ಸು ಯಾವಾಗಲೂ ಎಲ್ಲಿರ್ತದೆ? ಸತ್ವದ ಯೋಚನೆ ದೇವ್ರ ಕಡೆನೇ ಹಾಕಿರ್ತಾರೆ. ವೃತ್ತಿ ಸ್ವಾಭಾವಿಕೀತುಯ, ಅವ್ರ ಮನಸ್ಸೆಲ್ಲ ಸಹಜವಾಗಿ ದೇವ್ರ ಕಡೆ ಹೋಗುತ್ತೆ ಹೊರತು ಬುದ್ಧಿವಂತನಿಗೆ ಹೇಳ್ಬೇಕಾದ್ರೆ ಒತ್ತಾಯ ಮಾಡಬೇಕಾಗಿಲ್ಲ. ಅಷ್ಟು ಗಮನ ಕೊಟ್ಟೆ ಗಮನ ಕೊಡಬೇಡ ಅಂದ್ಬಿಡ, ಇಲ್ಲ ಗಮನ ಕೊಟ್ಟೆ ಕೇಳ್ತಾರೆ. ಇನ್ನೊಂದ್ಸತಿ ಹೇಳಿ ಅಂತಾರೆ ಮತ್ತೆ, ಯಾಕೆ ಅವ್ರಿಗೆ ಬೇಕಾಗಿದೆ ವಿಷಯ. ಉಳಿದೋ ಸದ್ಯ ಮುಗಿತಪ್ಪ ಅಂತ ಅನ್ನೋದು ಅನ್ಸೋದಿಲ್ಲ ಅವರಿಗೆ. ಉಳಿದವ್ರಿಗೆ ಹಾಗಲ್ಲ,
ಇನ್ನೇನು ಮುಗಿದೋದ್ರೆ ಸಾಕಲ್ಲ, ನಮಗೇನು ಅಷ್ಟೆಲ್ಲ ಗೋಲ್ ನಮಗೇನು ಇಲ್ಲ ಅಂತ ಯೋಚನೆ ಮಾಡ್ತಾರೆ. ಅನಿಮಿತ್ತ ಭಗವತಿ ಭಕ್ತಿ ವಿದ್ಯೇರ್ಗರೀಯಸಿ ಚರಯತ್ಯಾಶು ಯಾ ಕೋಶಂ ನಿಗೀರ್ಣ ಮನಲೋ ಯಥಾ ಇತಿ ಭಾಗವತೆ ಲಕ್ಷಣಾಚ್ಯ. ಇದು ಕಪಿಲಗೀತಾದಲ್ಲಿ ಬರುತ್ತೆ. ಪರಮಾತ್ಮ ಹೇಳ್ತಾನೆ, ದೇವರಲ್ಲಿ ಭಕ್ತಿ ಕೇಳೋದಿದೆಯಲ್ಲ ಅದು ಮುಕ್ತಿಗಿಂತ ದೊಡ್ಡದು ಅಂತ ಹೇಳ್ತಾನೆ. ಭಕ್ತಿ ಕೇಳಿದ್ರೆ ಮುಕ್ತಿಗಿಂತ ದೊಡ್ಡದು. ಯಾತಕ್ಕೆ? ಬರೀ ಮುಕ್ತಿ ಹೋಗಿಬಿಟ್ರೆ ಅಷ್ಟೇ. ಈ ಭಕ್ತಿ ಮಾಡ್ತಾ ಇದ್ರೆ ಇನ್ನೂ ಮುಕ್ತಿ ಆನಂದ ವೃದ್ಧಿ ಸಿಗುತ್ತೆ. ಸೊ ದೇವರು ಮುಖ್ಯ ಅವನಿಗೆ. ಜರಯತ್ಯಾಶು ಯಾ ಕೋಶಂ ನಿಗೀರ್ಣ ಮನಲೋ ಯಥ. ನಾವು ಬೆಂಕಿ ಇರುತ್ತಲ್ಲ, ನಮ್ಮ ದೋಷಗಳಿರುತ್ತಲ್ಲ, ಬೆಂಕಿ ಸುಟ್ಟಾಕಿಬಿಡುತ್ತೆ. ಭಕ್ತಿ ಜ್ಞಾನಗಳಿಗೆಲ್ಲ ಒಂದೇ ಕ್ವಾಲಿಟಿ. ದೇವರಲ್ಲಿ ಭಕ್ತಿ ಮಾಡ್ತಾ ಹೋದರೆ ಮಾತ್ರ ಉದ್ಧಾರ ಆಗೋದ್ರಿಂದ ಏಕಾಂತ ಭಕ್ತರಿಗೆ ಮುಕ್ತಿ ಮುಖ್ಯ ಅಲ್ಲ, ಭಕ್ತಿನೇ ಮುಖ್ಯ. ಆಹಚ ಸರ್ವೇ ವೇದಾಸ್ತು ದೇವಾರ್ಥಾ ದೇವಾ ನಾರಾಯಣಾರ್ಥಕಾ ನಾರಾಯಣಸ್ತು ಮೋಕ್ಷಾರ್ಥೇ ಮೋಕ್ಷೋ ನಾನ್ಯಾರ್ಥ ಇಷ್ಯತೆ. ಅದು ನೋಡಿ, ಎಲ್ಲ ವೇದಗಳು ಓದೋದು ಯಾತಕ್ಕೋಸ್ಕರ? ದೇವತೆಗಳ ಮಹಿಮೆ ತಿಳಿಯೋಕ್ಕೆ. ದೇವತೆಗಳ ಮಹಿಮೆ ಯಾತಕ್ಕೆ ತಿಳಿಯಬೇಕು? ನಾರಾಯಣನಿಗೋಸ್ಕರ. ನಾರಾಯಣ ಯಾಕೆ ಬೇಕು? ಮೋಕ್ಷಕ್ಕೋಸ್ಕರ. ಲಿಂಕ್ ಅದು. ಮೋಕ್ಷ ಧರ್ಮೇ ಮೋಕ್ಷಾರ್ಥೇ ಮೋಕ್ಷೋ ನಾನ್ಯಾರ್ಥ ಇಷ್ಯ. ಮೋಕ್ಷಕ್ಕೆ ಮೋರ್ಥ ಯಾತಕ್ಕೆ ಅಂದರೆ ಮುಗಿತು, ಅಲ್ಟಿಮೇಟ್. ಇದು ಉಳಿದವರಿಗಿದೆ ಎಲ್ಲ. ಬಾರಿ ಏಕಾಂತ ಭಕ್ತರಿಗೆ ಹಾಗಲ್ಲ. ನಾರಾಯಣ ಅಲ್ಟಿಮೇಟ್, ಮುಕ್ತಿ ಅಲ್ಟಿಮೇಟ್ ಅಲ್ಲ ಅವರಿಗೆ. ಏವಂ ಮಧ್ಯಮ ಭಕ್ತಾನಾಂ ಏಕಾಂತಾನಾಂ ನ ಕಶ್ಯಚಿತ್ ಅರ್ಥೇ ನಾರಾಯಣೋ ದೇವಃ ತು ಅನ್ಯತ್ ಸರ್ವಂ ತದರ್ಥಕಂ ಇತಿ ಗೀತಾಕಲ್ಪೆ. ಏವಂ ಮಧ್ಯಮ ಭಕ್ತಾನಾಂ, ಮಧ್ಯಮ ಭಕ್ತರಿವರು. ಏಕಾಂತಾನಾಂ, ಏಕಾಂತ ಭಕ್ತರಿಗೆ ಏನೇನೂ ಬೇಕಿಲ್ಲ. ಅರ್ಥೇ ನಾರಾಯಣೋ ದೇವ. ಯಾತಕಪ್ಪ ಮೋಕ್ಷಕ್ಕೆ ಹೋದಿರಿ ಅಂದರೆ ದೇವರು ಸದಾ ನೋಡ್ಬೋದಲ್ಲ, ಹಾಗೆ ಕೇಳ್ತಾನೆ. ಇವ್ರು ಯಾತಕ್ಕೆ ದೇವ್ರಿಗೆ ಕೇಳಿದರೆ ಮೋಕ್ಷ ಕೊಡ್ತಾನಲ್ಲ ಅಂತ ಉಲ್ಟಾಪಲ್ಟಾಗೋಯ್ತು. ಅರ್ಥೇ ನಾರಾಯಣೋ ದೇವ ತು ಅನ್ಯತ್ ಸರ್ವಂ ತದರ್ಥಕ. ಎಲ್ಲ ದೇವರಿಗೋಸ್ಕರ ಮಾಡ್ತಾರಲ್ಲ, ಅದು ಭಾರಿ ದೊಡ್ಡ ತಯೇವ. ಅದಕ್ಕೆ ಹನುಮಂತ ಏನು ಬೇಕು ಅಂದರೆ ಬೇಡ, ಭಕ್ತಿ ಕೊಡು ಸಾಕು ಅಂತ ಕೇಳಿದ್ರೆ ಅದು ಅಲ್ಟಿಮೇಟ್ ಭಕ್ತಿ. ಅರ್ಥೇ ನಾರಾಯಣೋ ದೇವಸ್ತು ಅನ್ಯತ್ ಸರ್ವಂ ತದರ್ಥಕಂ ಇತಿ ಗೀತಾಕಲ್ಪೆ. ತಯೇವ ಚ ವಿದುಹು ಯಮವೈಷ ವೃಣುತೆ ಇತಿ ಶ್ರುತೇ. ಅವರು ಮಾತ್ರ ದೇವರನ್ನು ಸರಿಯಾಗಿ ತಿಳಿತಾರೆ. ಅದಕ್ಕೆ ಕಠೋಪನಿಷತ್ತು ಕೋಟ್ ಮಾಡ್ತಾರೆ, ಯಮವೈಷ ವೃಣುತೆ ತೇನ ಲಭ್ಯ. ದೇವರು ಪರಮಾನುಗ್ರಹ ಮಾಡೋದು ಯಾರಿಗೆ ಅಂದರೆ, ಅನುಗ್ರಹದಲ್ಲೂ ಮತ್ತೆ ತಾರತಮ್ಯ. ಭಕ್ತಿ ಬೇಕೋ ಅಂತ ಕೇಳೋರ ಮೇಲೆ ಮಾಡೋ ಅನುಗ್ರಹ ಅಲ್ಟಿಮೇಟ್. ಮುಕ್ತಿ ಬೇಕೋ ಅನ್ನೋ ಅನುಗ್ರಹ ಮಾಡ್ತಾನೆ. ಒಂದು ಇದು ಕೆಲಸಕ್ಕಾಗಿ ಓದೋದು ಬೇರೆ, ಓದಿಗಾಗಿ ಓದೋದು ಬೇರೆ. ಇದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಭಗವದ್ಗೀತಾ ಭಾಷ್ಯೆ ಸಪ್ತಮೋ ಅಧ್ಯಾಯ. ತಾತ್ಪರ್ಯ ಸ್ವಲ್ಪ ಇದೆ, ಹೌದಾ? ದ್ವಂದ್ವ ಅದೆಲ್ಲ ಆಗೋಯ್ತು. ತತ್ ಬ್ರಹ್ಮ ಇತ್ಯುಕ್ತೋ ಅನ್ಯತ್ವಾಶಂಕಾ ಶಂಕಾಂ ನಿವಾರಯತಿ. ತದ್ಬ್ರಹ್ಮ, ಆ ಬ್ರಹ್ಮನ್ ತಿಳ್ಕೋಬೇಕು, ಆ ಬ್ರಹ್ಮನ್ ತಿಳ್ಕೋಬೇಕು ಅಂತ ಹೇಳಿದರು. ಆ ಬ್ರಹ್ಮ ಯಾರಪ್ಪ ಅಂದರೆ ಮಾಂ, ನಾನೇ ಅಂತ ಹೇಳಿ ಅರ್ಥ ಆಯಿತು. ನಾನೇ ಇಲ್ಲ ಹೋಗಿ ಏನಾಗ್ತಿತ್ತು ನೋಡಿ, ಇನ್ನೂ ದೇವರ ಪ್ರಕಾರ ಇನ್ನೂ ಬ್ರಹ್ಮ ಇದ್ದಾನೆ ಅಂತ ಆಗ್ತಿತ್ತು. ಇಲ್ಲ, ನಿವಾರಯತಿ. ಸಾಧಿಭೂತಾಧಿದೈವಂ ಮಾಮಿತಿ. ಅಧಿಭೂತ, ಅಧಿದೈವ, ಬ್ರಹ್ಮ, ಅಧಿಯಜ್ಞ, ಅಧಿಭೂತ, ಅಂತ್ಯಕಾಲ ಸ್ಮರಣೆ. ಇಷ್ಟಿದ್ರೆ ಮಾತ್ರ ಏನದು ಮುಕ್ತಿ, ಇಲ್ಲದೋದ್ರಿಲ್ಲ. 8ನೇ ಅಧ್ಯಾಯ ಶುರುವಾಗದೆ ಅದರಿಂದ. ಇವಿರಚಿ ಏನು ಅಂತ ಕೇಳ್ತಾರೆ. ಇದಿಷ್ಟು ಏನು? ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮ, ಮೊದಲೇ ಶ್ಲೋಕನೇ ಅದು. ಇವೆಲ್ಲ ಹೇಳಿದೆಯಲ್ಲ ಏನು ಅಂದರೆ ಅದಿಷ್ಟು ಹೇಳ್ತಾರೆ. 8ನೇ ಅಧ್ಯಾಯ ಪೂರ್ತಿ ಅದೇನು. ಇಷ್ಟು ಪ್ರಶ್ನೆಗೆ ಉತ್ತರ ಕೊಡೋದೇ 8ನೇ ಅಧ್ಯಾಯದ ಕೆಲಸ. ಪ್ರತಿಯೊಂದು ಅಧ್ಯಾಯದ ಕೊನೆಯ ಭಾಗ ಮುಂದಿನ ಅಧ್ಯಾಯಕ್ಕೆ ಮುಖ್ಯ ಭಾಗ ಆಗುತ್ತೆ. ಗೊತ್ತಾಯ್ತಾ? ಅದನ್ನು ತಿಳ್ಕೊಂಡ್ರೆ ಸಾಲಿಗೆ 7 ಮುಗಿತೀವಿ. 8ನೇ ಅಧ್ಯಾಯ. 8ನೇ ಅಧ್ಯಾಯ ನಾಳೆ ಊರಲ್ಲಿರಲ್ಲ, ಬೇರೆ ಊರಲ್ಲಿ ಪ್ರೋಗ್ರಾಮ್ ಇದೆ. ಹಾಂ, ನಾಳೆ ಇರೋಲ್ಲ, ನಾಳೆ ದ್ವಾದಶಿ ಇರೋದಿಲ್ಲ. ಅಯೋಧ್ಯೆ ಅಲ್ಲ, ಏನ ತ್ರಯೋದಶಿ ಇಲ್ಲ, ಇದು ಇಲ್ಲ, ಏನೋ ಚತುರ್ದಶಿ ಇಲ್ಲ, ಹುಣ್ಣಿಮೆನೂ ಇಲ್ಲ. ನೀವು ಮೊನ್ನೆ ಪ್ರೋಗ್ರಾಮ್ ಅಲ್ಲಿ ಪೋಸ್ಟ್ಪೋನ್ ಆಗಿರೋದ್ರಿಂದ ಮೊನ್ನೆ 3 ದಿವಸ ಮುಗಿಬೇಕಾಗಿತ್ತು. ಈಗ ಆ 3 ದಿವಸ ಇರೋದ್ರಿಂದ ಇಂದು ಭಾನುವಾರ, ಸೋಮವಾರ, ಮಂಗಳವಾರ, ಹುಣ್ಣಿಮೆ ಮಂಗಳವಾರ, ಹನುಮತ್ ಜಯಂತಿ ಅವತ್ತು ಅಲ್ಲಿ ಮುಗಿಯುತ್ತೆ ಕಾರ್ಯಕ್ರಮ. ಬುಧವಾರ ಪಾಠ್ಯ ಇಲ್ಲ. ಸೊ ಮುಂದಿನ ಗುರುವಾರ ಪಾಠ, ಸರಿಯಾಗಿ 8ನೇ ದಿವಸ. ಇವತ್ತು ಗುರುವಾರ ಅಲ್ಲ, ಮುಂದಿನ ಗುರುವಾರ ಪಾಠ. ನೆನಪಿಟ್ಕೊಳ್ಳೋಕೆ ಸುಲಭ. ಅದೆಲ್ಲ ಪಾಠ. ಈಗಿದು ಶ್ರೀಯಪ್ಪತ್ತೆ